ರಾಶಿಯ ಫಲದ ಚಿಂತನೆ ಏನಿದೆ ನಮಗೆ ಮಾರ್ಗದರ್ಶನದ ಚಿಂತನೆ ಆಗಿರುತ್ತೆ ಅನ್ನುವಂಥದ್ದನ್ನು ನಾವು ಅರಿವಿಗೆ ತಂದುಕೊಂಡಂತೆ ಶುಭ ಫಲಗಳಿರಲಿ ಅಥವಾ ಅಶುಭ ಫಲಗಳಿರಲಿ ಕರ್ತವ್ಯದ ಪ್ರಜ್ಞೆಯಿಂದ ಭಾರತೀಯತೆಯ ಬದುಕಿನಲ್ಲಿ ಇರುವಂಥದ್ದು. ಹಾಗಾಗಿ ಸರ್ಪಪ್ರೀತಿಗೆ ಸಂಬಂಧಪಟ್ಟಂತಹ ಆರಾಧನೆಗಳು ಬೇಕು. ಒಂದಷ್ಟು ಅನಿರೀಕ್ಷಿತವಾದಂತಹ ಅದೃಷ್ಟಗಳು ಕೂಡ ತಮ್ಮ ಪಾಲಿಗೆ ಒದಗಿ ಬರುವಂತಹ ಯೋಗ ಫಲಗಳು. ಇಂತಹ ಸಂದರ್ಭಗಳು ಸಹಜವಾಗಿಯೇ ಮನುಷ್ಯನ ಬದುಕಿನಲ್ಲಿ ಇರ್ತದೆ. ಅನುಭವಿಸುವ ಸಂದರ್ಭದಲ್ಲಿ ಎದುರಿಸುವಂತಹ ಶಕ್ತಿಗಾಗಿ ನಾವುಗಳು ಒಂದಷ್ಟು ಉಪಾಯಗಳನ್ನು ಕಂಡುಕೊಳ್ತೇವೆ. ಅದುವೇ ಪರಿಹಾರದ ಉಪಾಯ. ನಮಸ್ಕಾರ. ಭಾಸ್ ಟಿವಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ರಾಶಿ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಒಂದು ಹೊಸ ಆಯಾಮದಲ್ಲಿ ದ್ವಾದಶ ರಾಶಿಗಳ ಬಗೆಗಿನ ಚಿಂತನೆಯನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ತಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೊಸ ಚಿಂತನೆ ಅಂತಂದರೆ ಏನು ಕೇಳಿದರೆ, ಸಾಮಾನ್ಯವಾಗಿ ರಾಶಿಯ ಫಲದ ಚಿಂತನೆಯನ್ನು ಮಾಡುವಾಗ ಪ್ರತಿನಿತ್ಯವೂ ಕೂಡ ದ್ವಾದಶ ರಾಶಿಯ ಫಲಗಳನ್ನು ಉಲ್ಲೇಖ ಮಾಡುವಂಥದ್ದು, ಫಲದ ನಿರೂಪಣೆಯನ್ನು ಮಾಡುವಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಆದರೆ ಶಾಸ್ತ್ರದ ಚಿಂತನೆಯ ಆಧಾರದಲ್ಲಿ ಕನಿಷ್ಠ ರಾಶಿಯ ಬಗೆಗಿನ ಫಲ ನಿರೂಪಣೆಯನ್ನು ಮಾಡುವುದಕ್ಕೆ 2.5 ದಿನಗಳ ಒಂದು ಅಂತರ ಹೇಳುವಂಥದ್ದನ್ನು ಶಾಸ್ತ್ರ ನಿರೂಪಣೆ ಮಾಡುತ್ತದೆ. ಹಾಗಾಗಿ ನಾವು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಹೇಳುವಂಥ ಈ ಭೇದವನ್ನು ಇರಿಸಿಕೊಂಡಂತೆ, ಕೃಷ್ಣ ಪಕ್ಷ ಹೇಳಿದರೆ ಅಮಾವಾಸ್ಯೆ ಎದುರಾಗುವಂತಹ 15 ದಿನಗಳು, ಶುಕ್ಲ ಪಕ್ಷ ಹೇಳಿದರೆ ಹುಣ್ಣಿಮೆ ಎದುರಾಗುವಂತಹ 15 ದಿನಗಳು. ಈ ಭೇದಗಳನ್ನು ಇರಿಸಿಕೊಂಡಂತೆ ರಾಶಿಯಲ್ಲಿ ಯಾವ ರೀತಿಯ ಬದಲಾವಣೆಯ ಫಲಗಳು ಪರಿಣಾಮಕಾರಿಯಾಗಿ ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ ಅನ್ನುವುದರ ಬಗೆಗಿನ ಒಂದು ಚಿಂತನೆ. ರಾಶಿಯ ಫಲದ ಚಿಂತನೆ ಏನಿದೆ ಇದು ನಮಗೆ ಮಾರ್ಗದರ್ಶನದ ಚಿಂತನೆ ಆಗಿರುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ಅರಿವಿಗೆ ತಂದುಕೊಂಡಂತೆ ಈ ರಾಶಿಯ ಫಲದ ಚಿಂತನೆಯನ್ನು ಗಮನಿಸಬೇಕು ಹೇಳುವಂಥ ಒಂದು ಮನವಿಯನ್ನು ಮಾಡಿಕೊಳ್ತಾ, ಈ ದಿನ ಅರ್ಥಾತ್ ನಾವೇನು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಇದು ಪರಾಭವನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಒಂದು ಫಲದ ಚಿಂತನೆ. ಅರ್ಥಾತ್ ಜೂನ್ 16ನೇ ತಾರೀಕಿನಿಂದ ಜೂನ್ 29ನೇ ತಾರೀಕಿನ ತನಕದ ರಾಶಿಯ ಫಲಗಳು ಹೇಗಿದ್ದಾವೆ ಅನ್ನುವುದರ ಬಗ್ಗೆ ನಾವು ಗಮನವನ್ನು ಹರಿಸುವುದಾದರೆ, ಮೊದಲನೆಯದ್ದಾಗಿ ಮೇಷರಾಶಿಯ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮೇಷರಾಶಿಯವರಿಗೆ ಕರ್ಮಪತಿಯಾದಂತಹ ಗ್ರಹ ವ್ಯಯಭಾವದಲ್ಲಿದ್ದಾನೆ. ಈಗಾಗಲೇ ಮೇಷರಾಶಿಯವರು ಸಾರ್ಧ ಸಪ್ತಮ ಶನಿಯ ಪರಿಣಾಮಕ್ಕೆ ಒಳಗಾದ ವ್ಯಕ್ತಿಗಳಾಗಿದ್ದು, ಕೈಯಿಟ್ಟಂತಹ ಕೆಲಸ ಕಾರ್ಯಗಳು ಅದು ತನ್ನಿಚ್ಛೆಯಂತೆ ನಡೆಯದೇ ಇರುವಂತಹ ಒಂದು ಯೋಗ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತಾ ಇರ್ತದೆ. ಮುಟ್ಟಿದ ಕೆಲಸಗಳೆಲ್ಲವೂ ಕೂಡ ವಿಫಲ ಫಲಗಳನ್ನು ಕೊಡುವಂತಹ ಯೋಗ ಫಲಗಳು. ಅರ್ಥಾತ್ ಕೆಲಸ ಕಾರ್ಯಗಳು ಯಾವುದೂ ಕೂಡ ವೃತ್ತಿಯ ದೃಷ್ಟಿಕೋನದಲ್ಲಿ ಚಿಂತನೆ ಮಾಡಲಿಕ್ಕೆ ಹೊರಟ್ರೆ ಅದು ಸಮಾಧಾನವನ್ನು ಕೊಡದೇ ಇರುವಂತಹ ಸ್ಥಿತಿ ಈ ಸಂದರ್ಭದಲ್ಲಿದೆ. ಕಾರಣ ಏನು ಕೇಳಿದರೆ, ಕರ್ಮಪತಿ ಗ್ರಹ ದ್ವಾದಶ ಭಾವದಲ್ಲಿರುವಂಥದ್ದು. ಅದರ ಅರ್ಥ ಏನು ಕೇಳಿದರೆ, ಮೇಷರಾಶಿಯವರಿಗೆ 7.5 ಶನಿಯ ಪರಿಣಾಮ ಹೇಳುವಂಥದ್ದು ತಮ್ಮ ಅನುಭವದಲ್ಲಿರುವಂತಹ ಸ್ಥಿತಿಯಲ್ಲಿ ತಾವುಗಳು ಇದ್ದೀರಿ. ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅಡಚಣೆಗಳನ್ನು ತಾವುಗಳು ಅನುಭವಿಸ್ತಾ ಇರುವಂತಹ ಯೋಗ ಫಲಗಳು, ಜೊತೆಯಲ್ಲಿ ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳನ್ನು ಎದುರಿಸುವಂತಹ ಯೋಗ ಫಲಗಳು. ಕಾನೂನಾತ್ಮಕ ತೊಂದರೆಗಳು ಹೇಳಿದರೆ ತಮಗೆ ಗೊತ್ತೇ ಇದೆ,
ಲೀಗಲ್ ಪ್ರಾಬ್ಲಮ್ಸ್ಗಳು, ಅದು ಆರ್ಥಿಕ ವಿಷಯಾಧಾರಿತವಾದಂತಹ ಕಾನೂನು ಸಮಸ್ಯೆ ಆಗಿದ್ರೂ ಆಗಿರಬಹುದು, ಅಥವಾ ಇನ್ನಿತರ ಭೂ ಸಂಬಂಧವೋ ಅಥವಾ ವ್ಯಾವಹಾರಿಕ ಸಂಬಂಧವೋ, ಒಟ್ಟಾರೆಯಾಗಿ ಕಾನೂನಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅನುಭವಿಸುವಂತಹ ಯೋಗ ಫಲಗಳು, ಜೊತೆಯಲ್ಲಿ ದೈಹಿಕವಾದಂತಹ ಆರೋಗ್ಯದ ವ್ಯವಸ್ಥೆ, ಮಾನಸಿಕವಾದಂತಹ ಆರೋಗ್ಯದ ವ್ಯವಸ್ಥೆ. ಸಹಜವಾಗಿಯೇ ಭೌತಿಕವಾದಂತಹ ಒಂದಷ್ಟು ತೊಂದರೆಗಳಿದ್ದಾಗ ಮಾನಸಿಕ ಆರೋಗ್ಯ ಚೆನ್ನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮಾನಸಿಕವಾಗಿಯೂ ಕೂಡ ಒಂದು ಅನಾರೋಗ್ಯ, ಅಶಾಂತಿ ಹೇಳುವುದೇ ಒಂದು ಅನಾರೋಗ್ಯ. ದೈಹಿಕವಾದಂತಹ ಅನಾರೋಗ್ಯ ಅರ್ಥಾತ್ ಸೊಂಟದಿಂದ ಕೆಳಭಾಗಕ್ಕೆ ಒಂದಷ್ಟು ತೊಂದರೆಗಳು ಅಂತಂದರೆ ನರಗಳ ನೋವುಗಳಿರಬಹುದು, ಎಲುಬುಗಳ ನೋವುಗಳಿರಬಹುದು, ಇತ್ಯಾದಿ ಸಮಸ್ಯೆಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಸಹೋದರ ಸಂಬಂಧವಾದಂತಹ ಒಂದಷ್ಟು ಮನಸ್ತಾಪಾದಿಗಳಿರಬಹುದು, ಅಥವಾ ಒಂದಷ್ಟು ಮುನಿಸುವಿಕೆ ಅಂತ ಹೇಳುವಂತಹದ್ದು, ಅಂತಹ ಸಂದರ್ಭಗಳಿರ್ಬೋದು. ಸಂಬಂಧದಲ್ಲಿ ಎಲ್ಲಿಯೋ ಒಂದು ರೀತಿ ಬಿರುಕು ಬರುವಂತಹ ಯೋಗ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಎಲ್ಲಿಯೋ ಒಂದು ರೀತಿಯಲ್ಲಿ ಇನ್ನು ಗುರು ಸಮಾನರೋ ಅಥವಾ ತಂದೆ ತಾಯಿ ಸಮಾನರಾದಂತಹ ವ್ಯಕ್ತಿಗಳ ಜೊತೆಗೂ ಕೂಡ ಸಂಬಂಧಗಳು ಕೆಡುವಂತಹ ಯೋಗ ಫಲಗಳು. ಜೊತೆಯಲ್ಲಿ ವಾಹನಾದಿಗಳಲ್ಲಿ ಸಂಚಾರ ಮಾಡುವಾಗ ಅತ್ಯಂತ ಜಾಗರೂಕತೆಯ ಸಂಚಾರ ಹೇಳುವಂತಹದ್ದು ತಮಗೆ ಅವಶ್ಯಕತೆ ಇರ್ತದೆ. ಒಟ್ಟಾರೆಯಾಗಿ ತಾವುಗಳು ಇರಬೇಕಾದದ್ದು ಹೇಗೆ ಅಂತ ಚಿಂತನೆ ಮಾಡ್ಲಿಕ್ಕೆ ಹೊರಟ್ರೆ ತುಂಬ ಕಾನ್ಷಿಯಸ್ ಮೋಡ್ನಲ್ಲಿ ತಾವುಗಳಿರಬೇಕು. ಅಂದರೆ ಎಚ್ಚರಿಕೆಯ ಜೀವನ ಕ್ರಮ ಅಂತಂದರೆ ಮಾನಸಿಕವಾಗಿ ಬಹಳ ಎಚ್ಚರಿಕೆ ಬೇಕು. ಯಾವುದನ್ನ ಮುಟ್ಟಿದ್ರೂ ಕೂಡ ಕಚ್ಚುವಂತಹ ಸ್ಥಿತಿ. ಹಾಗಾಗಿ ಮುಟ್ಟುವ ಮೊದಲು ಯೋಚಿಸಿಕೊಂಡಂತೆ ಹೆಜ್ಜೆ ಇಡುವಂತಹ ಪ್ರಯತ್ನವನ್ನು ಮಾಡಿ ನ್ಯೂಟ್ರಲ್ ಮೈಂಡ್, ನ್ಯೂಟ್ರಲ್ ಮೋಡಲ್ಲಿ ತಾವುಗಳು ಜರ್ನಿ ಮಾಡುವಂಥದ್ದು. ಎಷ್ಟು ಕೆಲಸ ಇದೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗುವಂಥದ್ದು. ಹೊಸ ಚಿಂತನೆಗಳು, ಹೊಸ ಯೋಜನೆಗಳು ಇದು ಬೇಡ. ಹಾಗಾಗಿ ಜಾಗೃತ ಮನಸ್ಥಿತಿಯಿಂದ ಜರ್ನಿ ಮಾಡುವುದರ ಜೊತೆಗೆ ತುಂಬ ಶಿವನ ಆರಾಧನೆಯನ್ನು, ಶಿವಪೂಜೆಯನ್ನು ಮಾಡಬೇಕು. ಶಿವ ಸಹಸ್ರನಾಮಾವಳಿಗಳನ್ನು ಪ್ರತಿನಿತ್ಯ ಜಪ ಮಾಡುವಂಥದ್ದು. ಜೊತೆಯಲ್ಲಿ ಶಿವನ ದೇಗುಲಕ್ಕೆ ಪ್ರತಿ ಸೋಮವಾರದ ದಿವಸ ಹೋಗಿ ಪ್ರದಕ್ಷಿಣೆ, ನಮಸ್ಕಾರಾದಿಗಳನ್ನು ಮಾಡುವಂಥದ್ದು. ಇದರಿಂದ ಬಹುತೇಕ ರಿಲ್ಯಾಕ್ಸ್ ಹೇಳುವಂಥದ್ದು, ಅಂದರೆ ಸಮಾಧಾನದಿಂದ ಇದ್ದೇನೆ ಹೇಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಮೇಷರಾಶಿಯವರು ಶಿವನ ಸಹಸ್ರನಾಮದ ಜಪ, ಹಾಗೆ ಶಿವನ ದೇಗುಲಕ್ಕೆ ಹೋಗಿ ಪ್ರದಕ್ಷಿಣೆ, ನಮಸ್ಕಾರ, ಶಿವ ಸನ್ನಿಧಾನಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸೇವೆಗಳನ್ನು ಅಲ್ಲಿ ಕೊಡುವಂಥದ್ದು. ಈ ಒಂದು ಜರ್ನಿಯನ್ನು ತಾವುಗಳು ಈ ಪಕ್ಷದಲ್ಲಿ ಅರ್ಥಾತ್ 29ನೇ ತಾರೀಕಿನ ತನಕ ಮಾಡ್ತಾ ಬರುವುದರಿಂದ ಬಹುತೇಕ ಸಮಾಧಾನದ ಫಲ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ವೃಷಭ ರಾಶಿಯವರ ಒಂದು ಫಲ ನಿರೂಪಣೆಗಳು, ಫಲಚಿಂತನೆಗಳು ಹೇಗಿದ್ದಾವೆ ಅನ್ನುವುದರ ಬಗ್ಗೆ ಗಮನಿಸುವುದಾದರೆ, ವೃಷಭ ರಾಶಿಯವರಿಗೆ ಕರ್ಮಪತಿಯಾದಂತಹ ಗ್ರಹ ಏಕಾದಶ ಭಾವದಲ್ಲಿರುವಂತಹ ಒಂದು ಯೋಗ ಫಲಗಳು, ಹಾಗೆ ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಗ್ರಹ ಆತ ತೃತೀಯ ಭಾವದಲ್ಲಿರುವಂತಹ ಯೋಗ ಫಲಗಳು. ಅರ್ಥಾತ್ ವೃತ್ತಿ ಕ್ಷೇತ್ರದಲ್ಲಿ ಒಂದಷ್ಟು ತೃಪ್ತಿದಾಯಕವಾದಂತಹ ಸ್ಥಿತಿಯ ಫಲ ಹೇಳುವಂತಹದ್ದು ತಮ್ಮ ಅನುಭವದಲ್ಲಿ ಕಂಡು ಬರ್ತಾ ಇದೆ. ಕರ್ಮಪತಿ ಲಾಭದಲ್ಲಿರುವಂತಹದ್ದು, ಭಾಗ್ಯಪತಿ ಲಾಭದಲ್ಲಿರುವಂತಹದ್ದು, ಈ ಒಂದು ಗ್ರಹ ಸ್ಥಿತಿ ಏನಿದೆ ಇದು ನಮಗೆ ಶುಭ ಫಲವನ್ನು ಮತ್ತು ಆ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಯಶಸ್ಸಿನ ಫಲಗಳನ್ನು, ಸೂಚನೆಯನ್ನು ಕೊಡ್ತಾ ಇದೆ. ಹಾಗೆ ಪಂಚಮದಲ್ಲಿ ಮಾಂದಿಗ್ರಹದ ಉದಯ. ಏನು ಕೇಳಿದರೆ, ಮಕ್ಕಳ ವಿಷಯವಾಗಿ ತಾವುಗಳು ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿ ಅಥವಾ ನೋವುಗಳನ್ನು ಅನುಭವಿಸುವಂತಹ ಯೋಗ ಫಲಗಳು. ಇದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಏನು ಕೇಳಿದರೆ, ನಮ್ಮ ಬದುಕಿನಲ್ಲಿ ತಂದೆ, ತಾಯಿ, ಮಕ್ಕಳು, ಅಣ್ಣ, ತಮ್ಮ, ಹೆಂಡತಿ, ಹೀಗೆ ಒಂದೊಂದು ಕನೆಕ್ಟಿಂಗ್ ಹೇಳುವಂಥದ್ದು ನಮ್ಮ ಬದುಕಿನಲ್ಲಿ ಇರುವಂಥದ್ದೇ. ಯಾವ ಸ್ಥಾನ ನಮಗೆ ಯಾವ ಅನುಭವಗಳನ್ನು ಕೊಡುತ್ತದೆ ಹೇಳುವಂಥದ್ರ ಬಗ್ಗೆ ಒಂದು ಸಂಬಂಧದ ಚಿಂತನೆಗಳನ್ನು ಗ್ರಹಗಳ ಮೂಲಕ ಮಾಡುವಂಥದ್ದು.
ಬಹಳ ಮುಖ್ಯವಾದಂತಹ ಸ್ಥಾನಗಳು ನಮ್ಮ ಬದುಕಿನಲ್ಲಿ ಯಾರು ಕೇಳಿದ್ರೆ ತಂದೆ ತಾಯಿ, ಕೈ ಹಿಡಿದ ಪತ್ನಿ, ಹಾಗೆ ನಮಗೆ ಹುಟ್ಟಿದಂತಹ ಮಕ್ಕಳು. ಇದೆಲ್ಲ ನಮ್ಮ ಅತ್ಯಂತ ಸಾಮೀಪ್ಯ ಸಂಬಂಧವನ್ನು ಹೊಂದಿದಂತಹ ಸ್ಥಾನಗಳು. ಹಾಗಾಗಿ ಆ ಸ್ಥಾನಗಳಿಗೂ ನಮಗೂ ನಿರಂತರ ಸಂಪರ್ಕಗಳಿರುವುದರಿಂದ ಅವರ ಬಗೆಗಿನ ಜವಾಬ್ದಾರಿ ಹೇಳುವಂತಹದ್ದು ನಮ್ಮ ಬದುಕಿನಲ್ಲಿರುವುದರಿಂದ ಆ ಸ್ಥಾನದಲ್ಲಿನ ಸ್ಥಿತಿಗತಿಗಳು ನಮ್ಮ ಮೇಲೆ ಪರಿಣಾಮವನ್ನು ಕೊಡುತ್ತೆ ಹೇಳುವಂತಹದ್ದು. ಈ ಆಧಾರದಲ್ಲಿ ನಮಗೆ ಯಾರಿಂದ ಶುಭಗಳು ಯಾರಿಂದ ಅಶುಭಗಳು, ಅವರೇ ನಮಗೆ ಶುಭ ಅಶುಭ ಅಲ್ಲ, ಸ್ಥಿತಿಗಳು ಪರಿಸ್ಥಿತಿಗಳು ನಮಗೆ ಶುಭ ಅಶುಭಗಳಾಗಿ ಇರ್ತದೆ. ಈಗ ಉದಾಹರಣೆಗೆ ಮಕ್ಕಳ ಬಗೆಗಿನ ಚಿಂತೆ ಅಂತ ಹೇಳಿದರೆ, ನಾವು ಪ್ರಯತ್ನಗಳನ್ನು ಮಾಡ್ತೇವೆ, ಅವರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಅವರ ಕರ್ತವ್ಯದಲ್ಲಿ ಅವರಿಗೆ ಫಲಗಳು ಸಿಗುವುದಿಲ್ಲ, ಅದಕ್ಕೆ ಕಾರಣಗಳು ಬೇರೆಯೇ ಇರ್ಬೋದು, ಅವರದ್ದಾದಂತಹ ಗ್ರಹಗತಿ ಅಂತ ನಾವು ಚಿಂತನೆ ಮಾಡ್ಬೋದು. ಆದರೆ ನಮ್ಮ ಪಾಲಿಗೆ ಅದು ದುಃಖ ಫಲವನ್ನು ಕೊಡ್ತದೆ ಹೇಳುವಂಥದ್ದು. ಹಾಗಾಗಿ ಮಕ್ಕಳಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಒಂದು ದುಃಖ ಫಲಗಳು, ಕಸಿವಿಸಿ ಹೇಳುವಂಥದ್ದು, ಅಂತಹ ಫಲದ ಲಕ್ಷಣ ಹೇಳುವಂಥದ್ದು ತಮ್ಮ ಪಾಲಿಗೆ ಅನುಭವಕ್ಕೆ ಬರಲಿಕ್ಕುಂಟು. ಇನ್ನು ಆರ್ಥಿಕವಾಗಿ ತೊಂದರೆ ಇಲ್ಲ, ಅಂದರೆ ಯಾವುದೇ ರೀತಿಯ ಬಹಳ ದೊಡ್ಡ ತೊಂದರೆಗಳು ಎದುರಾಗುವಂತಹ ಸಂಭವಗಳು ಕಂಡು ಬರ್ತಾ ಇಲ್ಲ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿಯ ಸ್ಥಿತಿ ಹೇಳುವಂತಹದ್ದು ತಮ್ಮ ಪಾಲಿಗೆ ಬಹಳ ಉತ್ತಮ ರೀತಿಯಲ್ಲಿ ಅನುಭವಕ್ಕೆ ಬರುವಂತಹ ಯೋಗ ಫಲಗಳು. ಇನ್ನು ಗುರುಗಳಿಂದ, ತಂದೆ ತಾಯಿಯಿಂದ, ಇವರ ಜೊತೆಗಿನ ಬಾಂಧವ್ಯಗಳೆಲ್ಲವೂ ಕೂಡ ಅತ್ಯಂತ ಉತ್ತಮದ್ದಾದಂತಹ ಸ್ಥಿತಿಯಲ್ಲಿ ಇರುವಂತಹ ಯೋಗ ಫಲಗಳು, ಮತ್ತು ಅದರಿಂದ ತಮಗೆ ಲಾಭವಾಗಬಹುದಾದಂತಹ ಸ್ಥಿತಿಯ ಫಲಗಳು ಹೇಳುವಂತಹದ್ದು ನಿರೂಪಣೆ ಆಗುತ್ತಾ ಇದೆ. ದಾಂಪತ್ಯದಲ್ಲಿ ಸಪ್ತಮಾಧಿಪತಿಯಾದಂಥವನು ಕುಜನಾಗಿರ್ತಾನೆ. ದಾಂಪತ್ಯದಲ್ಲಿ ಅಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ಒಂದು ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು, ಇದು ಸಹಜವಾದಂತಹ ಅನುಭವ. ಆದರೆ ಇದನ್ನು ಗಂಭೀರವಾಗಿ ಕಾಣುವಂತಹ ಅವಶ್ಯಕತೆ ಇಲ್ಲ. ಆದರೆ ವಾತಾವರಣದ ದೃಷ್ಟಿಯಲ್ಲಿ ಫಲದ ನಿರೂಪಣೆಯನ್ನು ಮಾಡುವಾಗ ಅವಶ್ಯವಾಗಿ ಹೇಳಬೇಕಾದಂತಹ ವಿಷಯ ಅನ್ನುವ ಕಾರಣಕ್ಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ದಾಂಪತ್ಯದಲ್ಲಿ ಸಮಾಧಾನಕರವಾದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಂತೆ ಮುಂದುವರಿಬೇಕಾದಂತಹ ಅವಶ್ಯಕತೆಗಳಿದ್ದಾವೆ. ಇನ್ನು ಬಹಳ ದೊಡ್ಡ ಮಟ್ಟದ ಕಾನೂನಾತ್ಮಕವಾದಂತಹ ತೊಂದರೆಗಳಾಗಲಿ ಇನ್ನಿತರ ವ್ಯವಸ್ಥೆಗಳಾಗಲಿ ತಮ್ಮ ಅನುಭವಕ್ಕೆ ಇರೋದಿಲ್ಲ. ಸ್ವಲ್ಪ ಒತ್ತಡದ ವ್ಯವಸ್ಥೆ ಹೇಳುವಂಥದ್ದು, ಜವಾಬ್ದಾರಿಯ ವ್ಯವಸ್ಥೆ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಯಾರದ್ದೋ ಕೆಲಸಗಳು ತಮ್ಮ ಮೇಲೆ ಬರುವಂಥದ್ದು, ಅಥವಾ ನಮ್ಮ ಶಕ್ತಿಗೆ ಮೀರಿದ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬರುವಂಥದ್ದು, ಇಂತಹ ಒಂದು ಸ್ಥಿತಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ತಾವುಗಳು ಮಾಡಬೇಕಾದದ್ದೇನು ಅಂತ ಕೇಳಿದರೆ, ಶುಭ ಫಲಗಳಿರಲಿ ಅಥವಾ ಅಶುಭ ಫಲಗಳಿರಲಿ, ಕರ್ತವ್ಯದ ಪ್ರಜ್ಞೆಯಿಂದ ಧರ್ಮಕ್ಕೆ ಸಂಬಂಧಪಟ್ಟಂತಹ ಬದುಕಿನ ಕ್ರಮಗಳನ್ನು, ಧರ್ಮ ಅನ್ನೋದಕ್ಕಿಂತಲೂ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಜೀವನ ಕ್ರಮ ಅನ್ನುವಂಥದ್ದು ಭಾರತೀಯತೆಯ ಬದುಕಿನಲ್ಲಿ ಇರುವಂಥದ್ದು. ಹಾಗಾಗಿ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ತಂದೆ ತಾಯಿ, ಗುರು ಹಿರಿಯರು, ದೇವರು ಇವರನ್ನೆಲ್ಲ ಗೌರವಿಸುವುದರ ಮೂಲಕ ನಮ್ಮ ದಿನವನ್ನು ಆರಂಭಿಸಿದ್ದೇ ಹೌದಾದರೆ ಆ ದಿನ ಒಂದು ಪಾಸಿಟಿವ್ ಆಗಿ ಎಂಡ್ ಆಗುತ್ತದೆ ಹೇಳುವಂಥದ್ದು ನಮ್ಮ ಪ್ರಾಜ್ಞರ, ಹಿರಿಯರ ಅನುಭವದ ಮಾರ್ಗದರ್ಶನಗಳು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದೇವಿಗೆ ಸಂಬಂಧಪಟ್ಟಂತಹ ಉಪಾಸನೆ. ಯಾವ ರೀತಿಯ ಉಪಾಸನೆ ಕೇಳಿದರೆ, ದೇವಿಗೆ ಸಂಬಂಧಪಟ್ಟಂತಹ ಶತನಾಮವೋ ಸಹಸ್ರನಾಮವೋ ಇರ್ತದೆ. ಈ ನಾಮಾವಳಿಗಳನ್ನು ಪ್ರತಿನಿತ್ಯ ತಾವುಗಳು ಜಪ ಮಾಡುವಂಥದ್ದು ಅಥವಾ ಪಾರಾಯಣ ಮಾಡುವಂಥದ್ದು, ಪಠನ ಮಾಡುವಂಥದ್ದು ಮಾಡಿಕೊಂಡು ತದನಂತರದಲ್ಲಿ ತಮ್ಮದ್ದಾದಂಥ ದೈನಂದಿನ ಕರ್ತವ್ಯಗಳಿಗೆ ಹೊರಡುವಂಥದ್ದೇನಿದೆ, ಇದು ಇನ್ನಷ್ಟು ತಮ್ಮಲ್ಲಿ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಮಾಡುತ್ತೆ. ತನ್ಮೂಲಕವಾಗಿ ಆ ದಿನ ಬಹಳ ಚಂದದಲ್ಲಿ ಸಮಾಪ್ತಿಯಾಗುವಂಥದ್ದಕ್ಕೆ ಅವಕಾಶ ಆಗತ್ತೆ. ಹಾಗಾಗಿ ತಾವುಗಳು ದೇವಿಗೆ ಸಂಬಂಧಪಟ್ಟಂತಹ ಉಪಾಸನೆಯನ್ನು ಮಾಡಿ, ದೇವಿಯ ಶತನಾಮಾವಳಿ ಪಾರಾಯಣವೋ ಅಥವಾ ದೇವಿಯ ಸಹಸ್ರನಾಮಾವಳಿಯ ಪಾರಾಯಣವೋ ಇದನ್ನು ಈ ಪಕ್ಷದಲ್ಲಿ ತಾವುಗಳು ಮಾಡುವುದರಿಂದ ವಿಶೇಷವಾದಂತಹ ಫಲವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುವುದರ ಜೊತೆಗೆ ತಮ್ಮೆಲ್ಲ ಕಾರ್ಯಸಾಧನೆಗಳು ಕೂಡ ಈ ಪಕ್ಷದಲ್ಲಿ ಪೂರ್ಣ ಆಗತ್ತೆ. ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಮಿಥುನ ರಾಶಿಯ ಫಲದ ಚಿಂತನೆಯನ್ನು ಮಾಡುವುದಾದರೆ, ಮಿಥುನ ರಾಶಿಯವರಿಗೆ
ಭಾಗ್ಯಾಧಿಪತಿಯಾದಂತಹ ಗ್ರಹ ಕರ್ಮಭಾವದಲ್ಲಿ, ಕರ್ಮಾಧಿಪತಿಯಾದಂತಹ ಗ್ರಹ ದ್ವಿತೀಯ ಭಾವದಲ್ಲಿ, ಸಂಪತ್ತು ಅಥವಾ ಕುಟುಂಬ ಭಾವದಲ್ಲಿ ಉದಯ ಕೊಟ್ಟಿರುವಂತಹದ್ದು. ರಾಶಿಯಲ್ಲಿ ಚಂದ್ರ, ರವಿ, ಬುಧಗ್ರಹರ ಉದಯ ಹೇಳುವಂತಹದ್ದು ಇರುವಂತಹದ್ದು ತುಂಬ ಅದ್ಭುತವಾದಂತಹ ಪಕ್ಷ ಅಂತ ಚಿಂತನೆ ಮಾಡಬಹುದು. ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಪ್ರಗತಿ, ಆರ್ಥಿಕತೆಯ ಲಾಭ. ಯಶಸ್ಸು ಮತ್ತು ಪ್ರಗತಿ ಹೇಳಿದರೆ ನಮ್ಮ ಬೆನ್ನನ್ನು ತಟ್ಟಿ ಎತ್ತರದ ಸ್ಥಾನವನ್ನು ಕೊಡುವಂತಹ ಯೋಗ ಫಲಗಳು ಅಂತ ಇಟ್ಕೊಳ್ಬಹುದು. ಇದರಿಂದಾಗಿ ಆರ್ಥಿಕವಾದಂತಹ ಪ್ರಗತಿಯೂ ಕೂಡ ತಮ್ಮ ಪಾಲಿಗೆ ಲಭ್ಯ ಆಗುವಂಥದ್ದು. ಹಾಗಾಗಿ ತುಂಬ ವೃತ್ತಿರಂಗದ ಒಂದು ಜರ್ನಿ ಏನಿದೆ, ಇದು ತುಂಬ ಅದ್ಭುತವಾದಂತಹ ಜರ್ನಿಯಾಗಿ ತಮ್ಮ ಅನುಭವಕ್ಕೆ ಬರುವಂತಹ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಇನ್ನು ದಾಂಪತ್ಯಕ್ಕೆ ಸಂಬಂಧಪಟ್ಟ ಹಾಗೆಯೂ ತುಂಬ ಚಂದದ ಸಾಮರಸ್ಯದ ಜೀವನ ಹೇಳುವಂತಹದ್ದು ತಮ್ಮ ಅನುಭವದಲ್ಲಿರುವುದಕ್ಕೆ ಸಾಧ್ಯ. ಕಾರಣ ಕರ್ಮಾಧಿಪತಿಯಾದಂಥವನೇ ಸಪ್ತಮಾಧಿಪತಿ ಗ್ರಹನೂ ಕೂಡ ಹೌದು. ಆ ಗ್ರಹ ಶುಭ ಸ್ಥಿತಿಯಲ್ಲಿರುವುದರಿಂದ ತಮ್ಮದ್ದಾದಂತಹ ದಾಂಪತ್ಯ ವ್ಯವಸ್ಥೆಯು ಕೂಡ ತುಂಬ ಚಂದದಲ್ಲಿ ಮುಂದುವರಿತಾ ಇರುವಂತಹ ದಿನಮಾನಗಳು ಅಂತ ಹೇಳುವಂತಹ ಚಿಂತನೆಗೆ ಬರುವುದಕ್ಕೆ ಅವಕಾಶ ಉಂಟು. ಷಷ್ಠಾಧಿಪತಿಯಾದಂತಹ ಗ್ರಹ ಏಕಾದಶ ಭಾವದಲ್ಲಿ, ಅರ್ಥಾತ್ ರೋಗ ಸಂಬಂಧವಾದಂತಹ ಚಿಂತನೆಗಳನ್ನು ಮಾಡಲಿಕ್ಕೆ ಹೊರಟರೂ ಕೂಡ ದೈಹಿಕ ಮಾನಸಿಕವಾದಂತಹ ಆರೋಗ್ಯ ವ್ಯವಸ್ಥೆಯಲ್ಲಿಯೂ ಕೂಡ ತುಂಬ ಒಳ್ಳೆಯ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ತಾಯಿ ಇರಬಹುದು, ಸೋದರ ಮಾವ ಸಂಬಂಧಗಳಿರ್ಬೋದು. ಇಲ್ಲಿ ಏನೋ ಒಂದು ರೀತಿಯ ಕಸಿವಿಸಿಯ ಅನುಭವಗಳು ತಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯ. ಒಂದು ತಾಯಿ ಅಥವಾ ಸೋದರ ಮಾವ ಇವರ ಸ್ಥಾನದಲ್ಲಿ ಆರೋಗ್ಯದ ವ್ಯತ್ಯಾಸಗಳಾಗುವುದರ ಮೂಲಕ ಎಲ್ಲಿಯೋ ತಮಗೆ ದುಃಖ ಫಲಗಳು ಅಥವಾ ನೋವಿನ ಫಲಗಳು ಇತ್ಯಾದಿಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಸೊ ಹಾಗಾಗಿ ತಮ್ಮ ಜವಾಬ್ದಾರಿಯ ವ್ಯಾಪ್ತಿಯಲ್ಲಿ ಇವರಿದ್ದಾಗ ಅವರ ಆರೋಗ್ಯದ ಬಗೆಗಿನ ಒಂದು ಗಮನ ಹೇಳುವಂಥದ್ದು ತಮಗೆ ಅವಶ್ಯಕತೆ ಇರ್ತದೆ. ತಾವುಗಳು ಅದರ ಅಧಿಕಾರಸ್ಥರಾಗಿರೋದ್ರಿಂದ ತಮ್ಮ ಜವಾಬ್ದಾರಿ ಹೇಳುವಂಥದ್ದು ಅಧಿಕ ಆಗುತ್ತದೆ. ಹಾಗಾಗಿ ತಾಯಿಯ ಆರೋಗ್ಯ ಇರಬಹುದು, ಜೊತೆಯಲ್ಲಿ ಸೋದರ ಮಾವ ಸಂಬಂಧವಾದಂತಹ ವ್ಯವಸ್ಥೆಯಲ್ಲಿಯೂ ಕೂಡ ಹಾಗೆ ತಮ್ಮ ಜವಾಬ್ದಾರಿ ಇತ್ತು ಅಂತಂದರೆ ಅವರ ಆರೋಗ್ಯದ ಬಗೆಗಿನ ಚಿಂತನೆಯೂ ಕೂಡ ತಮಗೆ ಅವಶ್ಯಕವಾಗಿರುತ್ತದೆ. ಹಾಗೆ ಸಹೋದರ ಸಂಬಂಧಗಳು, ಸಹೋದರ ಅಥವಾ ಸಹೋದರಿ, ಈ ಸಂಬಂಧದಲ್ಲಿ ಇಲ್ಲಿಯೋ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯದ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಅರ್ಥಾತ್ ಒಂದಷ್ಟು ಕೌಟುಂಬಿಕವಾದಂತಹ ವ್ಯವಸ್ಥೆಯಲ್ಲಿ ಒಂದಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು, ವಿಮರ್ಶೆಗಳು, ತನ್ಮೂಲಕವಾದಂತಹ ನಿರ್ಣಯಗಳು ತೆಗೆದುಕೊಳ್ಳುವಂತಹದ್ದು ಅನಿವಾರ್ಯ ಮತ್ತು ಅಗತ್ಯ. ಅಂತಹ ಸಂದರ್ಭಗಳಲ್ಲಿ ಭಿನ್ನಾಭಿಪ್ರಾಯಗಳು ಹೇಳುವಂತಹದ್ದು ಎದುರಾಗುವಂತಹ ಸಂದರ್ಭಗಳು, ತಮ್ಮ ಅಭಿಪ್ರಾಯ ಮತ್ತು ಅವರ ಅಭಿಪ್ರಾಯದಲ್ಲಿ ವ್ಯತ್ಯಯಗಳು ಬರುವಂತಹದ್ದು, ಭಿನ್ನತೆಗಳು ಬರುವಂತಹದ್ದು, ತನ್ಮೂಲಕವಾಗಿ ಎಲ್ಲಿಯೋ ಒಂದು ರೀತಿ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ನಿರ್ಮಾಣ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇಲ್ಲೆಲ್ಲವುದು ಎಲ್ಲ ಕಡೆಯಲ್ಲಿಯೂ ಕೂಡ ಒಂದಷ್ಟು ಸೂಕ್ಷ್ಮ ಮಾನಸಿಕತೆಯಿಂದ ಕೆಲವೊಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದೇನಿದೆ ಅದು ಬಹುತೇಕ ನಮಗೆ ಸಮಾಧಾನವನ್ನು ಕೊಡುವಂತಹ ಸ್ಥಿತಿ ನಿರ್ಮಾಣ ಮಾಡ್ತದೆ. ಹಾಗಾಗಿ ಸ್ವಲ್ಪ ಬುದ್ಧಿಯಿಂದ, ಒಂದಷ್ಟು ಸೂಕ್ಷ್ಮತೆಯಿಂದ ಕೆಲವೊಂದು ತೀರ್ಮಾನಗಳನ್ನು ತಾವು ತೆಗೆದುಕೊಳ್ಳುವಂಥದ್ದೇನಿದೆ ಅದು ಅನಿವಾರ್ಯ ಮತ್ತು ಅಗತ್ಯ. ಒಂದಷ್ಟು ಅನಿರೀಕ್ಷಿತವಾದಂತಹ ಅದೃಷ್ಟಗಳು ಕೂಡ ತಮ್ಮ ಪಾಲಿಗೆ ಒದಗಿ ಬರುವಂತಹ ಯೋಗ ಫಲಗಳು. ಅದೃಷ್ಟ ಹೇಳಿದರೆ ಅದು ಹೇಗೆ ಬೇಕಾದರೂ ಆಗಬಹುದು. ಒಂದಷ್ಟು ಲಕ್ಗಳು, ಆ ಲಕ್ಗಳು ತಮ್ಮ ಪಾಲಿಗೆ ಇರ್ತವೆ. ಅದು ಹೇಗೆ? ಅದು ವೃತ್ತಿಯಲ್ಲಿ ಅನಿರೀಕ್ಷಿತವಾದಂತಹ ಲಾಭಗಳು ಸಿಗುವಂತಹ ಸಂದರ್ಭಗಳಾಗಿರ್ಬೋದು, ಅಥವಾ ನಿರೀಕ್ಷೆ ಮಾಡದೇ ಇರುವಂಥದ್ದು ತಮ್ಮ ಪಾಲಿಗೆ ಬಂದು ಸೇರುವಂಥದ್ದಾಗಿರ್ಬೋದು. ನಿರೀಕ್ಷೆ ಇಲ್ಲದ್ದು ತಮ್ಮ ಪಾಲಿಗೆ ಬಂದು ಸೇರಿದರೆ ಅದನ್ನು ಅದೃಷ್ಟ ಅಂತ ಕನ್ಸಿಡರ್ ಮಾಡಬಹುದು. ಹಾಗಾಗಿ ಇಂತಹ ಒಂದು ಸಂದರ್ಭಗಳು ಕೂಡ ನಿರ್ಮಾಣ ಆಗಬಹುದು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಈ ಪಕ್ಷದಲ್ಲಿ ಒಂದು 15 ದಿನಗಳ ಕಾಲ ಏನು ತಾವುಗಳು ಇನ್ನಷ್ಟು ಕೆಲವೊಂದಿಷ್ಟು ಸಣ್ಣ ಪುಟ್ಟ ನೆಗೆಟಿವ್ ವಾತಾವರಣಗಳಿಂದ ಹೊರಗೆ ಇರಬೇಕು ಅಂತಾದರೆ ತಾವುಗಳು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು
ಪಠನ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಮತ್ತು ಪ್ರತಿ ಬುಧವಾರದ ದಿವಸ ತಾವುಗಳು ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಮಾಡುವಂಥದ್ದು. ಈ ಕೆಲಸವನ್ನು ಮಾಡೋದ್ರಿಂದ ಬಹುತೇಕ 99% ಧನಾತ್ಮಕವಾದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಖಂಡಿತ ಸಾಧ್ಯ. ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಕರ್ಕಾಟಕ ರಾಶಿಯ ಬಗೆಗಿನ ಚಿಂತನೆಯನ್ನು ಮಾಡಿದರೆ, ಕರ್ಮಪತಿಯಾದಂತಹ ಗ್ರಹ ಕರ್ಮಭಾವದಲ್ಲಿಯೇ ಉದಯವನ್ನು ಕೊಟ್ಟಿರುವಂತಹದ್ದು. ರಾಶಿಯಲ್ಲಿ ಗುರುವಿನ ಉದಯ, ಭಾಗ್ಯಾಧಿಪತಿ ಮತ್ತು ಷಷ್ಠಾಧಿಪತಿಯ ಉದಯ ಹೇಳುವಂತಹದ್ದು ಆಗಿರೋದ್ರಿಂದ ಕರ್ಮಕ್ಷೇತ್ರ ಹೇಳುವಂತಹದ್ದು ಒಂದು ಹಂತದಲ್ಲಿ ಮುಂದುವರಿಯುವಂತಹ ಸಾಧ್ಯತೆಗಳು. ಅರ್ಥಾತ್ ಒಂದು ಹಂತದಲ್ಲಿ ಅಂತಂದರೆ ಸಮಾಧಾನ ಕೊಡುವಂತಹ ಸ್ಥಿತಿಯ ಫಲ ಹೇಳುವಂತಹದ್ದು ತಮ್ಮ ಅನುಭವದಲ್ಲಿರ್ತದೆ, ಅನುಭವಕ್ಕೆ ಬರ್ತದೆ. ತುಂಬ ಅಭಿವೃದ್ಧಿ ಅಥವಾ ತುಂಬ ಅನಿರೀಕ್ಷಿತವಾದಂತಹ ಲಾಭಗಳು ಮತ್ತು ಶ್ರಮಕ್ಕೆ ತಕ್ಕುದಾದಂತಹ ಬೆಳವಣಿಗೆ ಹೇಳುವಂಥದ್ದು ಖಂಡಿತ ಸಾಧ್ಯ ಇಲ್ಲ. ಹಾಗಂತ ಬದುಕಿಗೆ ಏನು ಬೇಕು ಅದು ಬಂದು ಸೇರುವಂತಹ ಸ್ಥಿತಿ ಖಂಡಿತವಾಗಲೂ ಇರ್ತದೆ ಹೇಳುವಂತಹ ಫಲಗಳು ಕಂಡು ಬರ್ತಾ ಇದ್ದಾವೆ. ದಾಂಪತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ಕಂಡು ಬರ್ತಾ ಉಂಟು. ಕಾರಣ, ಕರ್ಕಾಟಕ ರಾಶಿಗೆ ಸಪ್ತಮಾಧಿಪತಿಯಾದಂತಹ ಶನಿ ಅಷ್ಟಮಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ನವಮ ಭಾವದಲ್ಲಿ ಇರುವಂತಹ ಯೋಗ ಫಲಗಳು. ಹಾಗಾಗಿ ಎಲ್ಲಿಯೋ ಒಂದು ರೀತಿಯಲ್ಲಿ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಫಲಗಳು ನಮ್ಮ ಅನುಭವದಲ್ಲಿ ಸಮಾಧಾನಕರವಾದಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ ಅಂತ ಹೇಳುವಂತಹ ಫಲಗಳು ತಮಗೆ ಕಂಡು ಬರ್ತಾ ಇದ್ದಾವೆ. ಇನ್ನು ಮಕ್ಕಳ ವಿಷಯವಾಗಿ ತೃಪ್ತಿದಾಯಕವಾದಂತಹ ಸ್ಥಿತಿ ಇರ್ತದೆ. ಇನ್ನು ತಂದೆ ತಾಯಿಯ ವಿಷಯವಾಗಿ ಸಣ್ಣ ಪುಟ್ಟ ರೋದನ ಹೇಳುವಂಥದ್ದುಂಟು. ಅಂದರೆ ಅವರ ಆರೋಗ್ಯ ವ್ಯವಸ್ಥೆಯಲ್ಲಿ ಒಂದು ಸುಸ್ಥಿತಿ ಇಲ್ಲದೆ ಇರುವ ಕಾರಣ ಮಕ್ಕಳಾಗಿ ನಮಗೆ ಅದೊಂದಷ್ಟು ನೋವನ್ನು ಕೊಡುವಂತಹ ಪ್ರಸಂಗಗಳು. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಸಂದಿಗ್ಧತೆ ಹೇಳುವಂಥದ್ದು ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳು ತಮ್ಮ ಅನುಭವಕ್ಕೆ ಬರ್ತದೆ. ಮತ್ತು ಸುದೀರ್ಘ ಕಾಲದಿಂದಲೂ ಕೂಡ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು, ಅರ್ಥಾತ್ ಕಾನೂನಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ತಮಗೆ ಪ್ರತಿನಿತ್ಯವೂ ಕೂಡ ಒಂದಷ್ಟು ಮನಸ್ಸಿಗೆ ಕಿರಿಕಿರಿ ಆಗುವಂತಹ ಒಂದು ವಾತಾವರಣ ಹೇಳುವಂಥದ್ದು ಸಹಜವಾಗಿಯೇ ಕಂಡು ಬರ್ತಾ ಇರುವಂಥದ್ದು. ಕಾರಣ ಏನು ಕೇಳಿದರೆ, ಅಷ್ಟಮ ಶನಿಯ ಕಾಲಘಟ್ಟದಲ್ಲಿ ಆರಂಭವಾದಂತಹ ಒಂದಷ್ಟು ಕಾನೂನು ತೊಡಕುಗಳು, ಕಾನೂನು ತೊಂದರೆಗಳು ಅದು ಮುಂದುವರಿದ ಭಾಗವಾಗಿ ತಮ್ಮ ಹಿಂದೆ ಇರುವಂಥದ್ದು. ಹಾಗಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಸಡ್ಡೆಯನ್ನು ಮಾಡದೆ ಅದನ್ನು ಪಾಲನೆ ಮಾಡುವುದರ ಬಗೆಗಿನ ಒಂದು ಮನಸ್ಥಿತಿ ಹೇಳುವಂಥದ್ದು ತಮ್ಮಲ್ಲಿ ಇರುವಂಥದ್ದು ಅತ್ಯಂತ ಅವಶ್ಯಕ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅದು ನಮಗೆ ರಿವರ್ಸ್ ಆಗುವಂತಹ ಯೋಗ ಫಲಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ಆ ವಿಷಯದಲ್ಲಿ ಅತ್ಯಂತ ಜಾಗ್ರತೆ, ಎಚ್ಚರಿಕೆಯ ಹೆಜ್ಜೆ ಹೇಳುವಂಥದ್ದು ತಮಗೆ ಅವಶ್ಯಕತೆ ಇರ್ತದೆ. ಸ್ವಲ್ಪ ವ್ಯಕ್ತಿಗತವಾಗಿ ತಮ್ಮ ಆರೋಗ್ಯದ ಬಗೆಗಿನ ಚಿಂತನೆಯೂ ಕೂಡ ಬೇಕು ಅನ್ನುವಂಥದ್ದು. ಕಾರಣ ಇಷ್ಟೇ, ರೋಗಾಧಿಪತಿ ಮತ್ತು ಭಾಗ್ಯಾಧಿಪತಿ ಆದಂತಹ ಗ್ರಹ ಅದು ರಾಶಿಯಲ್ಲಿ ಉದಯವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅದು ಅಷ್ಟೊಂದು ಶುಭದಾಯಕವಾದಂತಹ ಸ್ಥಿತಿ ಅಲ್ಲ. ಹಾಗಾಗಿ ಆರೋಗ್ಯದ ಬಗೆಗಿನ ಒಂದು ಕಾಳಜಿ, ಎಚ್ಚರಿಕೆ ಹೇಳುವಂಥದ್ದು ತಮಗೆ ಅತ್ಯಂತ ಅವಶ್ಯಕವಾಗಿ ಕಂಡು ಬರ್ತಾ ಇರುವಂಥದ್ದು. ಸರ್ಪಪ್ರೀತಿಗೆ ಸಂಬಂಧಪಟ್ಟಂತಹ ಆರಾಧನೆಗಳು ಬೇಕು. ಕಾರಣ ಏನು ಕೇಳಿದರೆ, ಅಷ್ಟಮದಲ್ಲಿರುವಂತಹ ರಾಹು. ಸೊ ಅನಿರೀಕ್ಷಿತವಾಗಿ ಒಂದಷ್ಟು ಸಂಪನ್ಮೂಲಗಳ ವ್ಯಯ ಆಗುವಂತಹ ಯೋಗ ಫಲಗಳು. ಯಾಕಾಗಿ ನಷ್ಟ ಆಗುತ್ತದೆ ಅದು ಗೊತ್ತಿಲ್ಲ, ಅನಿರೀಕ್ಷಿತವಾಗಿ ಬಂದು ನಿಮ್ಮ ಮುಂದೆ ಅದು ನಿಂತುಕೊಳ್ಳುತ್ತೆ, ನಷ್ಟದ ಫಲಗಳು. ಹಾಗಾಗಿ ಸ್ವಲ್ಪ ಜಾಗ್ರತೆ ಹೇಳುವಂಥದ್ದು ಆರ್ಥಿಕ ವಿಷಯದಲ್ಲಿ ಇರಬೇಕು. ಯಾಕೆ ಅಂತಂದರೆ ಹೂಡಿಕೆಯನ್ನು ಮಾಡುವಾಗ ಇರ್ಬೋದು, ಅಥವಾ ಇನ್ಯಾವುದೋ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಸಂಪನ್ಮೂಲಗಳ ವಿನಿಯೋಗ ಮಾಡುವಾಗ ಅತ್ಯಂತ ಜಾಗ್ರತೆ ಬೇಕು. ನಿಮ್ಮ ಕಣ್ಣಿಗೆ ಕಾಣುವಾಗ ಎಲ್ಲವುದೂ ಕೂಡ
ಸರಿಯಾದ ಸ್ಥಿತಿಯಲ್ಲಿರ್ತದೆ, ಕಾನೂನಾತ್ಮಕವಾಗಿಯೂ ಸರಿಯಾದ ಸ್ಥಿತಿಯಲ್ಲಿರ್ತದೆ, ನಂಬಿಕೆಯ ಆಧಾರದಲ್ಲಿಯೂ ಕೂಡ ಸರಿಯಾಗಿರ್ತದೆ. ಆದರೆ ಹೂಡಿಕೆ ಆದ ಮೇಲೆ ಅರಿವಿಗೆ ಬರ್ತದೆ ಎಲ್ಲಿಯೋ ತಪ್ಪು ಮಾಡಿದ್ದೇವೆ ಹೇಳುವಂತಹ ಸಂದರ್ಭ ನಿರ್ಮಾಣ ಆಗಬಹುದು. ಹಾಗಾಗಿ ಆರ್ಥಿಕ ಸಂಪನ್ಮೂಲಗಳ ಹೂಡಿಕೆ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಿ, ಜೊತೆಯಲ್ಲಿ ಸರ್ಪಪ್ರೀತಿಗೆ ಸಂಬಂಧಪಟ್ಟಂತಹ ಆರಾಧನೆಗಳನ್ನು ತಾವುಗಳು ಮಾಡಿ. ಸಂಪನ್ಮೂಲಗಳ ಆಗಮನ, ಸಂಪನ್ಮೂಲಗಳ ರಕ್ಷಣೆ, ಜೊತೆಯಲ್ಲಿ ತಮ್ಮದ್ದಾದಂತಹ ಆರೋಗ್ಯದ ಸಂರಕ್ಷಣೆ, ಈ ಎಲ್ಲದಕ್ಕೂ ಕೂಡ ಸರ್ಪನ ಒಂದು ಪೂಜೆ, ಸರ್ಪನ ಒಂದು ಆರಾಧನೆ, ಇದರಿಂದ ತಮಗೆ ರಕ್ಷಣೆ ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇರುವಂತಹದ್ದು. ಸ್ವತಃ ಆ ರಾಶಿಯಲ್ಲಿ ಸರ್ಪನ ನಕ್ಷತ್ರದಲ್ಲಿ ಜನನ ಆದವರು ಕೂಡ ಇದ್ದೀರಿ. ಹಾಗಾಗಿ ಆಶ್ಲೇಷ ನಕ್ಷತ್ರದವರಂತೂ ಬಹಳ ಮುಖ್ಯವಾಗಿ ಸರ್ಪನ ಆರಾಧನೆಯನ್ನು ಮಾಡಬೇಕು. ಇನ್ನು ಪುಷ್ಯ ನಕ್ಷತ್ರ ಇತ್ಯಾದಿ ನಕ್ಷತ್ರದವರು ಕೂಡ ಸರ್ಪನ ಆರಾಧನೆ ಮಾಡಬೇಕು. ಜನರಲ್ ಆಗಿ ಕರ್ಕಾಟಕ ರಾಶಿಯವರು ಏನನ್ನ ಮಾಡಬೇಕು ಅಂತ ಕೇಳಿದರೆ, ಶಿವನಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆ, ಪೂಜನೆ ಅಂತಂದರೆ ಪ್ರತಿ ಸೋಮವಾರದ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ, ಬಿಲ್ವಪತ್ರೆಯ ಅರ್ಚನೆ ಇರಬಹುದು, ಅಥವಾ ಭಸ್ಮದ ಅರ್ಚನೆ ಇರಬಹುದು, ಅಥವಾ ರುದ್ರಾಭಿಷೇಕ ಇರಬಹುದು. ಇಂತಹ ಯಾವುದಾದ್ರೂ ಒಂದು ಸೇವೆಯನ್ನು ತಾವುಗಳು ಪ್ರತಿ ಸೋಮವಾರ ಮಾಡಿಕೊಂಡು ಬರುವುದರಿಂದ ವಿಶೇಷವಾದಂತಹ ಒಂದು ಮನಸ್ಸಿಗೆ ಸಮಾಧಾನಕರವಾದಂತಹ ವಾತಾವರಣ ಹೇಳುವಂಥದ್ದು ಈ ಪಕ್ಷದಲ್ಲಿ ತಮಗೆ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯ ಇದೆ. ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಸಿಂಹರಾಶಿಯ ಫಲದ ಚಿಂತನೆಯನ್ನು ಮಾಡುವುದಿದ್ರೆ, ಕರ್ಮಭಾವಾಧಿಪತಿಯಾದಂತಹ ಗ್ರಹ ವ್ಯಯಭಾವದಲ್ಲಿದ್ದಾನೆ ಅಂತಂದರೆ, ಕರ್ಮಭಾವಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ಮ ಹೇಳಿದರೆ ಕೆಲಸ ಅಂತ ಅರ್ಥ. ಈ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸಮಾಧಾನದ ಒಂದು ವಾತಾವರಣ ಹೇಳುವಂಥದ್ದು ಸ್ವಲ್ಪ ಕಷ್ಟಕರ ಅಂತ ಹೇಳುವಂತಹ ಫಲಗಳು. ತಂದರೆ ತಾವೇನು ನಿರೀಕ್ಷೆ ಮಾಡಿರ್ತೀರಿ, ತಾವೇನು ಶ್ರಮವನ್ನು ಹಾಕಿರ್ತೀರಿ, ಅದಕ್ಕೆ ಸರಿಯಾದ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬಾರದೇ ಇರುವಂತಹ ಯೋಗ. ಸಾಮಾನ್ಯವಾಗಿ ಕರ್ತವ್ಯಗಳನ್ನು, ಕರ್ಮವನ್ನು ಮಾಡಿದ ತಕ್ಷಣ ಅದಕ್ಕೆ ಸರಿಯಾದ ಪ್ರತಿಫಲಗಳು ತಮ್ಮ ಅನುಭವಕ್ಕೆ ಬರಲೇಬೇಕು, ತಮಗೆ ಸಿಗಲೇಬೇಕು ಹೇಳುವಂಥ ನಿಯಮಗಳು ಏನೂ ಇಲ್ಲ. ಹಾಗಾಗಿ ಒಬ್ಬ ಕೃಷಿಕ ಬೀಜವನ್ನು ಬಿತ್ತಿ ಕೃಷಿಯನ್ನು ಆರಂಭ ಮಾಡುತ್ತಾನೆ, ಅವನ ಕರ್ತವ್ಯವನ್ನು ಮಾಡ್ತಾ ಹೋಗುತ್ತಾನೆ. ಕೊನೆಯಲ್ಲಿ ಪ್ರತಿಫಲ ರೂಪದಲ್ಲಿ ತಾನು ಮಾಡಿದ ಕರ್ತವ್ಯಗಳಿಗೆ ಪೂರಕವಾದ ಫಲ ಸಿಗಲೇಬೇಕು ಹೇಳುವಂತಹ ನಿರ್ಣಯ ಏನೇನೂ ಇಲ್ಲ. ಅಕಾಲದಲ್ಲಿ ಮಳೆ ಬರಬಹುದು, ಅತಿವೃಷ್ಟಿ ಆಗಬಹುದು, ಅಥವಾ ಮಳೆಯೇ ಬಾರದೇ ಇರಬಹುದು, ಏನು ಬೇಕಾದರೂ ಆಗಬಹುದು. ಹಾಗಾಗಿ ಆ ಕರ್ಮ ಮಾತ್ರ ಮಾಡುವುದು ನಮ್ಮ ಕರ್ತವ್ಯ. ಪ್ರತಿಫಲ ಹೇಳುವಂಥದ್ದು ಅದು ಪ್ರಕೃತಿಯ ಇಚ್ಛೆ ಅಂತ. ಪ್ರಕೃತಿಯ ಇಚ್ಛೆ ಹೇಳಿದರೆ ಅದನ್ನು ದೇವರ ಇಚ್ಛೆ ಅಂತ ನಾವು ಕರಿತೇವೆ. ಹಾಗಾಗಿ ಇಂತಹ ಸಂದರ್ಭಗಳು ಸಹಜವಾಗಿಯೇ ಮನುಷ್ಯನ ಬದುಕಿನಲ್ಲಿ ಇರ್ತದೆ. ನಾವದನ್ನು ಏನೋ ಒಂದು ಹೊಸತಾಗಿ ಬಿಂಬಿಸುವಂಥ ಕೆಲಸಗಳಿಗೆ ಕೈ ಹಾಕ್ತೇವೆ. ಹಾಗೆ ಮಾಡಿಕೊಡುದು ಅದು ಸಹಜವಾದಂತಹ ಪ್ರಕ್ರಿಯೆ ಅನ್ನುವಂತಹ ದೃಷ್ಟಿಗೆ ಬಂದರೆ, ಇವತ್ತು ನಷ್ಟ, ನಾಳೆ ಲಾಭ, ನಾಡಿದ್ದು ಮಧ್ಯಮದ್ದಾದಂತಹ ಸ್ಥಿತಿ, ಇದು ಸಹಜವಾದಂತಹ ಸ್ಥಿತಿ. ಅದಕ್ಕೆ ನಮ್ಮ ಮಾನಸಿಕತೆ ರೆಡಿಯಾಗಬೇಕಾಗ್ತದೆ. ಹಾಗಾಗಿ ಕರ್ತವ್ಯದಲ್ಲಿ ತಾವು ನಿರೀಕ್ಷೆ ಮಾಡುವಂತಹ ಪ್ರತಿಫಲಗಳು ಹೇಳುವಂಥದ್ದು ಖಂಡಿತ ತಮ್ಮ ಪಾಲಿಗೆ ಇರುವುದಿಲ್ಲ. ಹಾಗಾಗಿ ಅದನ್ನು ಸಮಾಧಾನಕ್ಕೆ ತಂದುಕೊಳ್ಳಬೇಕಾಗ್ತದೆ. ದಾಂಪತ್ಯದಲ್ಲಿಯೂ ಕೂಡ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಸಾಧ್ಯತೆಗಳುಂಟು. ಜೊತೆಯಲ್ಲಿ ಅಷ್ಟಮ ಶನಿಯ ಪರಿಣಾಮ ಸಹಜವಾಗಿಯೇ ದೈಹಿಕ ಮಾನಸಿಕವಾದಂತಹ ಆರೋಗ್ಯದ ಮೇಲೆ ಪರಿಣಾಮಗಳು, ಆಮೇಲೆ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಯೋಗ ಫಲಗಳು. ತಾವೆಲ್ಲೆಲ್ಲ ಆರ್ಥಿಕವಾದಂತಹ ಹೂಡಿಕೆಗಳನ್ನು ಮಾಡ್ತೀರಿ, ಅಲ್ಲೆಲ್ಲ ತಮಗೆ ಸಮಾಧಾನಕರವಾದಂತಹ ಪ್ರತಿಫಲ ಇರುವುದಿಲ್ಲ. ಇನ್ನು ಕಾನೂನಾತ್ಮಕವಾದಂತಹ ಒಂದಷ್ಟು ಬಂಧಕಗಳು ಹೇಳುವಂಥದ್ದು ತಮ್ಮ ಅನುಭವದಲ್ಲಿರ್ತದೆ. ಅನಾವಶ್ಯಕವಾಗಿ ತನಗೆ ಸಂಬಂಧವೇ ಇಲ್ಲದಂತಹ ವಿಷಯಗಳಲ್ಲಿ ತಾವು ಕಾನೂನು ಸಮರಗಳನ್ನು ಮಾಡುವಂತಹ ಯೋಗ ಫಲಗಳು. ತಾವು ಮಾಡಿದ ತಪ್ಪೋ ಅಥವಾ ಇನ್ನಿತರ ಕರ್ತವ್ಯಕ್ಕೆ ಸಂಬಂಧಪಟ್ಟ ಹಾಗೆಯೋ
ಬಂದದ್ದಿದ್ರೆ ಅದನ್ನು ಸ್ವೀಕಾರ ಮಾಡ್ಬೋದು. ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ಬಟ್ ನಾವು ಅಲ್ಲಿ ಭಾಗಿದಾರರಾಗಿ ಇರ್ತೇವೆ. ಅಂತಹ ಒಂದಷ್ಟು ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು. ಇನ್ನು ಇಲ್ಲಿಯೋ ಒಂದು ರೀತಿಯಲ್ಲಿ ಇಷ್ಟೆಲ್ಲ ಅಶುಭ ಫಲದ ಜೊತೆಗೆ ಶುಭ ಫಲಗಳು ಕೂಡ ತಮ್ಮ ಅನುಭವಕ್ಕೆ ಬರ್ತದೆ. ಏನೋ ಒಂದಷ್ಟು ಹೊಸತನದ ಚಿಂತನೆಯ ಮೂಲಕ ಬದುಕಿಗೆ ಬೇಕಾಗುವಂತಹ ಕೆಲವೊಂದಿಷ್ಟು ವ್ಯವಸ್ಥೆಗಳು ಕೂಡ ತಮ್ಮ ಪಾಲಿಗೆ ಏನು ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಗೃಹ ನಿರ್ಮಾಣವೋ ಅಥವಾ ಭೂ ಖರೀದಿಯೋ ಅಥವಾ ವಾಹನ ಖರೀದಿಯೋ ಇತ್ಯಾದಿ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ಅದಕ್ಕೆ ಆರಂಭಿಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥದ್ದು, ಇಂತಹ ಸಂದರ್ಭಗಳು ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ಮಕ್ಕಳಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಅಸಮಾಧಾನ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು, ಇನ್ನು ತಂದೆ ತಾಯಿಯಿಂದ ಮತ್ತು ಸೋದರ ಮಾವ ಸಂಬಂಧಗಳಿಂದ ಸ್ವಲ್ಪ ತೃಪ್ತಿದಾಯಕವಾದಂಥದ್ದು ಮತ್ತು ಅವರ ಆಶೀರ್ವಾದ ಫಲಗಳಿಂದ ಒಂದಷ್ಟು ಸಮಾಧಾನ ಹೇಳುವಂಥದ್ದು ತಮ್ಮ ಬದುಕಿಗೆ ಬರುವಂಥದ್ದು, ಇದೆಲ್ಲವೂ ಕೂಡ ಸಾಧ್ಯತೆಗಳಿದ್ದಾವೆ. ತಾವುಗಳು ಬಹಳ ಮುಖ್ಯವಾಗಿ ಅಷ್ಟಮ ಶನಿಯ ಪರಿಣಾಮದ ಕಾಲದಲ್ಲಿರುವುದರಿಂದ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಗಳನ್ನು ಪೂಜೆಯನ್ನು ಮಾಡಿಕೊಂಡು ಬರುವಂತಹದ್ದು ತುಂಬ ಅವಶ್ಯಕ ಅಂತ. ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಶತನಾಮವೋ ಅಥವಾ ಸಹಸ್ರನಾಮವೋ ಯಾವುದಾದರೂ ಪರವಾಗಿಲ್ಲ, ಅದನ್ನು ಪ್ರತಿನಿತ್ಯ ಪಠನ ಮಾಡಿಕೊಂಡು ಮನೆಯಿಂದ ಹೊರಗೆ ಹೋಗುವಂತಹ ಕೆಲಸ ಮಾಡಬೇಕು. ಇನ್ನೊಂದು, ಪ್ರತಿ ಶನಿವಾರದ ದಿನ ತಾವುಗಳು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನಾದರೂ ಒಂದು ಸೇವೆಯನ್ನು ಕೊಡುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಂಥದ್ದು ಒಂದು ಭಾಗ, ಇನ್ನೊಂದು ಸನ್ನಿಧಾನಕ್ಕೆ ಸೇವೆಯನ್ನು ಕೊಡುವಂಥದ್ದು. ಆಂಜನೇಯ ದೇವರಿಗೆ ಬಹಳಷ್ಟು ಸೇವೆಗಳು ಹೇಳುವಂಥದ್ದು ಆಯಾಯ ಕ್ಷೇತ್ರದಲ್ಲಿ ಇರ್ತದೆ. ಅಂತಹ ಯಾವುದಾದರೂ ತಮ್ಮ ಕೈಯಲ್ಲಿ ಯಾವುದು ಸಾಧ್ಯವೋ ಅಂತಹ ಸೇವೆಯನ್ನು ಅರ್ಪಣೆ ಮಾಡೋದ್ರಿಂದ ತಮಗೆ ಒಂದಷ್ಟು ಅಷ್ಟಮ ಶನಿಯ ಪ್ರಭಾವ ಮತ್ತು ಪರಿಣಾಮ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗುವುದರ ಮೂಲಕ ಒಂದಷ್ಟು ಮಾನಸಿಕವಾದಂತಹ ಸಮಾಧಾನದ ವಾತಾವರಣ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಕನ್ಯಾ ರಾಶಿಯ ಫಲದ ಚಿಂತನೆಯನ್ನು ಮಾಡುವುದಿದ್ರೆ, ತಮಗೆ ವೃತ್ತಿರಂಗದಲ್ಲಿ ಒಂದಷ್ಟು ಒಳ್ಳೆಯ ಫಲದ ಸೂಚನೆ ಹೇಳುವಂಥದ್ದು, ಯಶಸ್ಸಿನ ಫಲದ ಸೂಚನೆ ಹೇಳುವಂಥದ್ದು, ಪ್ರಗತಿಯ ಫಲದ ಸೂಚನೆ ಹೇಳುವಂಥದ್ದನ್ನು ತಾವುಗಳು ಅನುಭವಕ್ಕೆ ತಂದುಕೊಳ್ಬೋದು. ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿಯಾದಂತಹ ಗ್ರಹ ಕರ್ಮದಲ್ಲಿ ನಿಪುಣ ಯೋಗವನ್ನು ಕಂಡುಕೊಂಡಿರುವುದರಿಂದ, ನಿಪುಣ ಯೋಗಕಾರಕನಾಗಿರುವುದರಿಂದ ವೃತ್ತಿರಂಗದಲ್ಲಿ ತಮ್ಮದ್ದಾದಂತಹ ಬುದ್ಧಿಯ ಮೂಲಕ, ಜ್ಞಾನದ ಮೂಲಕ ಯಶಸ್ಸನ್ನು ಕಾಣುವಂತಹ ಮತ್ತು ಅಭಿವೃದ್ಧಿಯನ್ನು ಕಾಣುವಂತಹ ಯೋಗ ಫಲಗಳುಂಟು. ಆದರೆ ತಾವು ಎಲ್ಲಿಯೋ ಒಂದು ರೀತಿಯಲ್ಲಿ ಮೂಢಿಯಂತೆ ವ್ಯವಹರಿಸುವಂತಹ ಸಂದರ್ಭಗಳು ಕೂಡ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ರಾಶಿಯಲ್ಲಿ ಮಾಂದಿಯ ಉದಯ ಹೇಳುವಂತಹದ್ದು ಈ ಪಕ್ಷಾರಂಭ ಕಾಲದಲ್ಲಿರುವುದರಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಮೋಡ ಕವಿದ ಒಂದು ಸೂರ್ಯನ ಸ್ಥಿತಿ, ಮೋಡ ಮರೆಮಾಚಿದ ಸೂರ್ಯನ ಸ್ಥಿತಿ, ಮೋಡ ಕವಿದ ಭೂಮಿಯ ಸ್ಥಿತಿ. ಮೋಡ ಕವಿದ ಭೂಮಿಯ ಸ್ಥಿತಿ ಹೇಗಿರ್ತದೆ ಕೇಳಿದರೆ ಸೂರ್ಯನ ಪರಿಣಾಮ ಇರುವುದಿಲ್ಲ, ಹಾಗಾಗಿ ಕತ್ತಲಾಗುತ್ತದೆ. ಸೂರ್ಯನಿಗೆ ಮೋಡ ಮುಚ್ಚಿಕೊಂಡಾಗ ನಮಗೆ ಸೂರ್ಯ ಕಾಣುವುದಿಲ್ಲ ಹೇಗೋ ಅದೇ ರೀತಿಯ ನಿಮ್ಮ ಮಾನಸಿಕ ಸ್ಥಿತಿ ಹೇಳುವಂಥದ್ದು ಇರ್ತದೆ. ಕಾರಣ, ರಾಶಿಯಲ್ಲಿ ಮಾಂದಿಯ ಉದಯ ಈ ಪಕ್ಷದ ಆರಂಭ ಕಾಲದಲ್ಲಿ, ಸಪ್ತಮದಲ್ಲಿ ಶನಿ, ಷಷ್ಠದಲ್ಲಿ ರಾಹು, ಅಷ್ಟಮದಲ್ಲಿ ಕುಜ. ಅಷ್ಟಮಾಧಿಪತಿ ಅಷ್ಟಮದಲ್ಲಿ, ರಾಶಿಯಿಂದ ತೃತೀಯಾಧಿಪತಿ ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ಇನ್ನು ಷಷ್ಠಾಧಿ ಪಂಚಮಾಧಿಪತಿ ಆದಂಥವನು ಸಪ್ತಮದಲ್ಲಿದ್ದಾನೆ. ವೃತ್ತಿ ನಿಜವಾಗಲೂ ಚಂದ ಉಂಟು, ಆದರೆ ಮಾನಸಿಕವಾದಂತಹ ಸ್ಥಿತಿ ಏನಿದೆ ಅದು ಸಮತೋಲನತೆಯಿಂದ ಕಂಡುಕೊಂಡಿರಬೇಕು. ಆವಾಗ ವೃತ್ತಿ ಇನ್ನೂ ಅದ್ಭುತವಾಗುತ್ತದೆ. ದಾಂಪತ್ಯದಲ್ಲಿ ಅಷ್ಟೊಂದು ಸಮಾಧಾನ ಹೇಳುವಂಥದ್ದು ಕಂಡು ಬರ್ತಾ ಇಲ್ಲ. ದೇಹದ ಆರೋಗ್ಯದ ಬಗ್ಗೆ ಬಹಳ ಜಾಗ್ರತೆ ಬೇಕು. ಷಷ್ಠ ಮತ್ತು ಅಷ್ಟ ಎರಡು ಭಾವಗಳಲ್ಲಿಯೂ ಕೂಡ ಪಾಪಗ್ರಹಗಳ ಉದಯ ಹೇಳುವಂಥದ್ದೇನಿದೆ ಅದು ದೇಹಾರೋಗ್ಯವನ್ನು ಹೇಳುತ್ತದೆ, ಮನಸ್ಸಿನ ಆರೋಗ್ಯವನ್ನು ಹೇಳುತ್ತದೆ, ಒಂದಷ್ಟು ಅವಘಡಗಳ ಫಲಗಳನ್ನು ಹೇಳ್ತದೆ. ವಾಹನಾದಿಗಳನ್ನು ಓಡಿಸುವಾಗ ಅತ್ಯಂತ ಜಾಗ್ರತೆ ಬೇಕು. ಆಹಾರಗಳೇ ನಿಮಗೆ
ಉಲ್ಟಾ ಆಗುವಂತಹ ಯೋಗ ಫಲಗಳು ಅಂತಂದರೆ ಫುಡ್ ಪಾಯ್ಸನ್ ಆಗುವಂತಹ ಯೋಗ ಫಲಗಳು. ಹಾಗಾಗಿ ಆಹಾರವನ್ನು ಸ್ವೀಕಾರ ಮಾಡುವಾಗಲೂ ಕೂಡ ಎಚ್ಚರಿಕೆ ಬೇಕು. ನೀವು 2 ಚಕ್ರದ ಗಾಡಿಯನ್ನು ಓಡಿಸ್ತೀರೋ ಅಥವಾ 4 ಚಕ್ರದ ಗಾಡಿಯನ್ನು ಓಡಿಸ್ತೀರೋ ಗೊತ್ತಿಲ್ಲ, ಅಥವಾ ಯಾರದ್ದಾದರೂ ಜೊತೆಯಲ್ಲಿ ಕೂತ್ಕೊಳ್ತೀರೋ ಅದೂ ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ವಾಹನಾದಿಗಳಿಂದ ತೊಂದರೆಗಳು ಎಲ್ಲಿಯೋ ಒಂದು. ಇನ್ನು ನಡೆದು ಹೋಗುವಾಗ ಬೀಳುವ ಯೋಗವೂ ಕೂಡ ಇದ್ದಾವೆ. ಸೊ ಇದರ ಬಗ್ಗೆ ಎಲ್ಲ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಆಹಾರ ಸ್ವೀಕಾರ ಮಾಡುವಾಗ ಜಾಗ್ರತೆಯನ್ನು ವಹಿಸಬೇಕು. ಆರ್ಥಿಕ ವಿಷಯದಲ್ಲಿ ಸಮಾಧಾನ ಇರ್ತದೆ. ವೃತ್ತಿಯಲ್ಲಿ ಅಭಿವೃದ್ಧಿ ಪ್ರಗತಿ ಹೇಳುವಂಥದ್ದು ಇರ್ತದೆ. ದಾಂಪತ್ಯದಲ್ಲಿ ಎಲ್ಲಿಯೋ ಒಂದು ರೀತಿ ಸಣ್ಣ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದುಂಟು. ಅನಿರೀಕ್ಷಿತವಾಗಿ ಧನದ ಅಪವ್ಯಯ ಕೂಡ ಆಗುವಂತಹ ಯೋಗ ಫಲಗಳು. ಸಹಜವಾಗಿಯೇ ಗೊತ್ತಿಲ್ಲದಂತೆ ಒಂದಷ್ಟು ಖರ್ಚಾಗುವಂಥದ್ದು, ಅದು ನಿಮ್ಮ ಮಾಸದ ಎಕ್ಸ್ಪೆನ್ಸ್ ಲಿಸ್ಟಲ್ಲಿ ಬಾರದೇ ಇರುವಂತಹ ಒಂದು ಎಕ್ಸ್ಪೆನ್ಸು ನಿಮಗೆ ಈ ಸಂದರ್ಭದಲ್ಲಿ ಬರುವಂತಹ ಯೋಗಗಳು. ಹಾಗಾಗಿ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪೂಜೆ ಪ್ರಾರ್ಥನೆಗಳು ಅಗತ್ಯ ಇದೆ. ಯಾವ ರೀತಿಯಲ್ಲಿ ಮಾಡಬಹುದು? ವಿಷ್ಣು ಸಹಸ್ರನಾಮವನ್ನು ಓದಿಕೊಂಡು ಪಠನ ಮಾಡಿ ಪಾರಾಯಣ ಮಾಡಿ ಪ್ರತಿನಿತ್ಯ ಮನೆಯಿಂದ ಹೊರಗೆ ಹೋಗುವಂತಹ ಕೆಲಸವನ್ನು ಮಾಡಿ. ಜೊತೆಗೆ ವಿಷ್ಣುವಿನ ದೇಗುಲಕ್ಕೆ ಹೋಗಿ ಅಲಂಕಾರ ಸೇವೆಯನ್ನೋ ನೈವೇದ್ಯ ಸೇವೆಯನ್ನೋ ಯಾವುದಾದ್ರೂ ಪರವಾಗಿಲ್ಲ, ನಿಮ್ಮ ಶಕ್ತಿ ನಿಮ್ಮ ಭಕ್ತಿ ಇತ್ಯಾದಿಗಳನ್ನು ನೋಡಿಕೊಂಡಂತೆ ಆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಕೊಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ದೇಹ ದಂಡಿಸುವುದರ ಮೂಲಕ ಭಕ್ತಿಯನ್ನು ಅರ್ಪಣೆ ಮಾಡುವುದು, ಅರ್ಥಾತ್ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ. ಇದರಿಂದಲೂ ಕೂಡ ಬಹುತೇಕ ಶುಭ ಫಲಗಳು, ಶುಭ ಅನುಭವಗಳು, ಮಾನಸಿಕವಾಗಿ ಸಮಾಧಾನ, ನೆಮ್ಮದಿ ಇತ್ಯಾದಿಗಳೆಲ್ಲವೂ ಕೂಡ ಖಂಡಿತ ಸಾಧ್ಯವಾಗತ್ತೆ. ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ತುಲಾ ರಾಶಿಯ ಫಲದ ಚಿಂತನೆಯನ್ನು ಮಾಡುವುದಿದ್ರೆ, ಒಂದು ರೀತಿಯಲ್ಲಿ ವೃತ್ತಿಯಲ್ಲಿ ತುಂಬ ಒಳ್ಳೆಯ ಫಲದ ಯೋಗಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯತೆಗಳಿದ್ದಾವೆ. ಕಾರಣ, ಕರ್ಮಪತಿಯಾದಂತಹ ಗ್ರಹ ಭಾಗ್ಯಭಾವದಲ್ಲಿ ಉದಯವನ್ನು ಕೊಟ್ಟಿರುವುದರಿಂದ ವೃತ್ತಿಯಲ್ಲಿ ತಮಗೆ ಸಮಾಧಾನ ಇರ್ತದೆ, ಅಭಿವೃದ್ಧಿ ಇರ್ತದೆ, ಆರ್ಥಿಕ ಆದಾಯವೂ ಕೂಡ ಕಂಡು ಬರ್ತಾ ಉಂಟು. ಸಂಪನ್ಮೂಲಾಧಿಪತಿಯಾದಂತಹ ಗ್ರಹನೂ ಕೂಡ ಸಪ್ತಮದಲ್ಲಿ ಉದಯವನ್ನು ಕೊಟ್ಟಿರುವುದರಿಂದ ಸಂಪನ್ಮೂಲಕ್ಕೂ ಕೂಡ ಯಾವುದೇ ರೀತಿಯ ಕೊರತೆಗಳಾಗದೇ ಇರುವಂತಹ ಯೋಗ ಫಲಗಳು ತಮ್ಮ ಅನುಭವಕ್ಕೆ, ವೃತ್ತಿಯಲ್ಲಿ ಸಮಾಧಾನದ ಫಲ ಅಂತ ಚಿಂತನೆ ಮಾಡಬಹುದು. ಮಕ್ಕಳಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗುವಂತಹ ಸಂದರ್ಭಗಳು ನಿರ್ಮಾಣ ಆಗ್ಬೋದು. ಆಗಲೇ ಹೇಳಿದ್ದೆ, ಮಕ್ಕಳೇ ನಮಗೆ ಅಸಮಾಧಾನಕ್ಕೆ ಕಾರಣ ಅಲ್ಲ ಅಂತ. ಅದನ್ನು ಕನೆಕ್ಟ್ ಮಾಡಿಕೊಳ್ಬೇಡಿ, ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ. ಒಂದು ಅವರ ಅನಾರೋಗ್ಯವೂ ಕೂಡ ನಿಮಗೆ ನೋವನ್ನು ಕೊಡಬಹುದು, ಅಥವಾ ಅವರ ಪ್ರಯತ್ನಕ್ಕೆ ಪೂರಕವಾದಂಥ ಫಲ ಸಿಗಲಿಲ್ಲ ಆದಾಗ ನಮಗೆ ನೋವುಗಳನ್ನು ಕೊಡಬಹುದು. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ನಮಗೆ ನೋವುಗಳಾಗುವಂಥದ್ದಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಏಕಮುಖವಾದ ಚಿಂತನೆಗೆ ಅವಕಾಶ ಇಲ್ಲ. ಹಾಗೊಂದು ತೀರ್ಮಾನಕ್ಕೆ ಬಂದು ತಪ್ಪಾಗಿ ಕೆಲವು ವಾತಾವರಣ ನಿರ್ಮಾಣವನ್ನು ಮಾಡಿಕೊಳ್ಳಕೂಡದು ಅಂತ ಹೇಳುವಂಥದ್ದು. ಇನ್ನು ಆರ್ಥಿಕತೆ ವಿಷಯದಲ್ಲಿಯೂ ಕೂಡ ತುಂಬ ಉತ್ತಮ ವ್ಯವಸ್ಥೆಗಳಿರ್ತದೆ. ಸಹೋದರ ಸಂಬಂಧಗಳಾಗಿರಬಹುದು, ಸಹೋದರಿ ಸಂಬಂಧಗಳಾಗಿರ್ಬೋದು, ಇದು ತುಂಬ ಅದ್ಭುತವಾದಂತಹ ಒಂದು ಸಂಬಂಧಗಳಾಗಿ ಮಾರ್ಪಡುವಂತಹ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಇನ್ನು ಸಾಮಾಜಿಕವಾದಂತಹ ಬದುಕು, ಅಂದರೆ ಸೋಷಲ್ ಆಕ್ಟಿವಿಟೀಸ್ಗಳನ್ನು ಮಾಡುವಂಥವರು, ಸಮಾಜದ ಜೊತೆಗಿದ್ದು ಸಮಾಜದ ಸೇವೆ, ಸಮಾಜದಿಂದ ನಮಗೆ ಗೌರವಗಳು, ಇದು ತುಂಬ ಚಂದದಲ್ಲಿ ಮುಂದುವರಿತಾ ಹೋಗುವಂತಹ ಯೋಗ ಫಲಗಳು ಮತ್ತು ಅದಕ್ಕೆ ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು ಕೂಡ ತಮ್ಮ ಪಾಲಿ. ಮತ್ತು ಅಂತಹ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಅಧಿಕವಾಗಿ ತೊಡಗಿಸಿಕೊಳ್ಳುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗುವಂತಹ ಯೋಗ ಫಲಗಳು. ಇನ್ನು ಮುಖ್ಯವಾದಂತಹ ಅಂಶ ಕಾನೂನು ಸಮರ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ತಮ್ಮಲ್ಲಿ ಅನುಭವಕ್ಕೆ ಬರುವಂತಹ ಸಾಧ್ಯತೆ, ಮತ್ತು ಅದರ ಬಗೆಗಿನ ಎಚ್ಚರಿಕೆ ಬಹಳ ಅವಶ್ಯಕವಾಗಿ ಬೇಕು ಅಂತ. ಸಣ್ಣ ಎಚ್ಚರಿಕೆ ತಪ್ಪಿದ್ರೂ ಕೂಡ ಅಲ್ಲಿ ಏನೋ ಒಂದು ಎಡವಟ್ಟಾಗುವಂತಹ ಯೋಗ ಫಲಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅತ್ಯಂತ ಜಾಗರೂಕತೆಯ ಹೆಜ್ಜೆಯನ್ನು ಇಂತಹ ವಿಷಯದಲ್ಲಿ ತಾವುಗಳು ಇಡಬೇಕಾದಂತಹ ಅವಶ್ಯಕತೆ ಇದೆ. ಹಾಗಾಗಿ ಅತ್ಯಂತ
ಕಾನ್ಷಿಯಸ್ ಮೋಡ್ನಲ್ಲಿ ಈ ವಿಷಯವನ್ನು ತಾವುಗಳು ಹ್ಯಾಂಡಲ್ ಮಾಡಬೇಕಾದಂತಹ ಅವಶ್ಯಕತೆಗಳಿದ್ದಾವೆ. ಇನ್ನು ಕಲೆ, ಕ್ರೀಡೆ ಮತ್ತು ಬೇರೆ ಬೇರೆ ರೀತಿಯ ಆರ್ಟ್ಗೆ ಸಂಬಂಧಪಟ್ಟಂತಹ, ಇನ್ನು ವ್ಯವಹಾರ, ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲದರಲ್ಲಿಯೂ ಕೂಡ ಅದ್ಭುತವಾದಂತಹ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಆದರೆ ಕಲೆ ಮತ್ತು ಕ್ರೀಡೆಯಲ್ಲಿ ವಿನ್ನರ್ ಆಗುವುದಕ್ಕಿಂತ ರನ್ನರ್ ಆಗುವಂತಹ ಯೋಗ ಫಲಗಳು ಜಾಸ್ತಿ. ಅರ್ಥಾತ್ ಏನು ಕೇಳಿದರೆ, ರನ್ನರ್ ಆಗುವುದು ಅಂತಂದರೆ ಅದು ಸೋಲಲ್ಲ. ತಮ್ಮನ್ನು ತಾವು ತೊಡಗಿಸಿಕೊಂಡಂತೆ ಪ್ರಥಮ ಸ್ಥಾನದಲ್ಲಿ ತಾವುಗಳು ಬರಲಿಲ್ಲ ಅನ್ನುವಂಥದ್ದಷ್ಟೇ ಬಿಟ್ಟರೆ ಅದರ ಅರ್ಥ ಅದು ಸೋಲು ಅಂತ ಹೇಳುವಂತಹ ಒಂದು ಮಾನಸಿಕತೆಗೆ ತಾವುಗಳು ಬರುವ ಅವಶ್ಯಕತೆ ಇಲ್ಲ. ಬಟ್ ಅದರಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವುದಕ್ಕೆ ತಮಗೆ ಅವಕಾಶವನ್ನು ಯೋಗಗಳು ಕೊಟ್ಟಿದ್ದಾವಲ್ಲ ಅಂತ ಹೇಳುವಂತಹ ದೃಷ್ಟಿಯಿಂದ ಸಮಾಧಾನ ಪಟ್ಟುಕೊಳ್ಳಬೇಕಾಗ್ತದೆ. ಅದರಲ್ಲೆಲ್ಲ ತುಂಬ ಒಳ್ಳೆಯ ಭವಿಷ್ಯತ್ತು ಹೇಳುವಂತಹದ್ದು ತಮ್ಮ ಪಾಲಿಗೆ ಇರ್ತದೆ. ವಿದ್ಯಾರ್ಥಿಗಳು ಬಹಳ ಗಮನ ಇಟ್ಟು ಇಂತಹ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದೇನಿದೆ, ಭವಿಷ್ಯತ್ತಿನ ದೃಷ್ಟಿಕೋನದಲ್ಲಿ ಶುಭ ಫಲಗಳು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯ ವಿಷಯದಲ್ಲಿಯೂ ಕೂಡ ಹಾಗೆ ಒಂದು ಧನಾತ್ಮಕವಾದಂತಹ ಒಂದು ಪ್ರಗತಿ ಹೇಳುವಂತಹದ್ದು ತಮ್ಮ ಪಾಲಿಗಿರುತ್ತದೆ. ಕಾರಣ ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾದಂಥ ಗ್ರಹ ಭಾಗ್ಯಭಾವದಲ್ಲಿಯೇ ನಿಪುಣ ಯೋಗವನ್ನು ಪಡೆದಿರುವುದರಿಂದ ವಿದ್ಯಾರ್ಥಿ ವ್ಯವಸ್ಥೆಗಳಿಗೆ, ವಿದ್ಯೆಯ ವಿಷಯಗಳಿಗೆ ಅಭಿವೃದ್ಧಿಯ ಫಲಗಳು ಮತ್ತು ಪ್ರಗತಿಯ ಫಲಗಳು, ಸಾಧನೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ ಅನ್ನುವಂಥದ್ದು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವ ಮತ್ತು ಪಾರ್ವತಿಯ ಉಪಾಸನೆ. ಶಿವೆ ಮತ್ತು ಪಾರ್ವತಿ, ಶಿವ ಮತ್ತು ಪಾರ್ವತಿ. ಶಿವೆ ಅಂತಂದರೆ ಪಾರ್ವತಿ, ಶಿವ ಅಂತಂದರೆ ಶಿವ ಈಶ್ವರ. ಸೊ ಈ ಎರಡು ಸನ್ನಿಧಾನಗಳ ಉಪಾಸನೆ, ಈ ಎರಡು ಸನ್ನಿಧಾನಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನ ಮಾಡುವಂಥದ್ದು, ಮತ್ತು ಈ ಎರಡು ಸನ್ನಿಧಾನಗಳಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳ ಸಂದರ್ಶನ ಮಾಡುವಂಥದ್ದು, ಅಥವಾ ಪ್ರತ್ಯೇಕವಾದಂತಹ ಸನ್ನಿಧಾನಗಳಾದರೂ ಪರವಾಗಿಲ್ಲ, ಕ್ಷೇತ್ರಗಳಿಗೆ ಹೋಗಿ ನಮಸ್ಕಾರ ಮಾಡುವಂಥದ್ದು, ಪ್ರದಕ್ಷಿಣೆ ಮಾಡುವಂಥದ್ದು, ಕೈಯಲ್ಲಿ ಯಾವ ರೀತಿಯ ಸೇವೆಯನ್ನು ಅರ್ಪಣೆ ಮಾಡುವುದಕ್ಕೆ ಸಾಧ್ಯವೋ ಅದನ್ನು ಮಾಡುವಂಥದ್ದು. ಇನ್ನು ಭಾಗವತಾದಿ ಪ್ರವಚನಗಳನ್ನು ಕೇಳುವುದು, ಭಾಗವತ ಕಥೆಯನ್ನು ಕೇಳುವಂಥದ್ದು, ಭಾಗವತಾದಿಗಳನ್ನು ಓದುವಂಥದ್ದು ಅಂತಂದರೆ ತಾತ್ಪರ್ಯಗಳನ್ನು ಓದುವಂಥದ್ದು, ಇದೆಲ್ಲವೂ ಕೂಡ ತಮಗೆ ಇನ್ನಷ್ಟು ಪ್ರಗತಿ, ಯಶಸ್ಸು ಕೊಡುವುದಕ್ಕೆ ಸಾಧ್ಯತೆ ಉಂಟು. ಇಂತಹ ಉಪಾಸನೆಯ ದಾರಿಯಲ್ಲಿ ಮುನ್ನಡೀರಿ. ಈ ಪಕ್ಷ ತಮಗೆ ಒಂದಷ್ಟು ಯಶಸ್ಸಿನ ಫಲಗಳನ್ನು ಖಂಡಿತ ಕೊಡ್ತದೆ. ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ವೃಶ್ಚಿಕ ರಾಶಿಯ ಬಗೆಗಿನ ಫಲದ ಚಿಂತನೆಯನ್ನು ಮಾಡುವಾಗ, ಕರ್ಮಪತಿಯಾದಂತಹ ಗ್ರಹ ಅಷ್ಟಮ ಭಾವದಲ್ಲಿ, ಹಾಗೆ ತೃತೀಯಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂತಹ ಶನಿ ಪಂಚಮ ಭಾವದಲ್ಲಿ, ಹೀಗೆ ಏಕಾದಶದಲ್ಲಿ ಮಾಂದಿ, ಹಾಗೆ ಕರ್ಮದಲ್ಲಿ ಕೇತು, ಹೀಗಿದ್ದೆಲ್ಲ ಗ್ರಹಸ್ಥಿತಿಗಳು ತಮ್ಮ ರಾಶಿಚಕ್ರದಲ್ಲಿ ಇರುವಂಥದ್ದು. ವರ್ತಮಾನ ಕಾಲದಲ್ಲಿ ಪಂಚಮ ಶನಿಯ ಬಾಧೆ, ಅರ್ಥಾತ್ ಒಂದಷ್ಟು ಒಳ್ಳೆಯ ಕೆಲಸಗಳು, ಸಾಧನೆಯ ಚಿಂತನೆಗಳನ್ನು ಕೊಡ್ತಾ ಇರ್ತದೆ. ಆದರೆ ಅದಕ್ಕೆ ಅದೇ ಪ್ರಕಾರದಲ್ಲಿ ಪ್ರತಿಬಂಧಕಗಳು ಕೂಡ ಬರ್ತಾ ಇರ್ತದೆ. ಒಳ್ಳೆಯ ಕೆಲಸಗಳು ಕೆಲವೊಂದಿಷ್ಟು ಸಾಧ್ಯ ಆಗುತ್ತದೆ, ಆದರೆ ಚಿಂತನೆಗೆ ಬಂದಂತಹ ಒಂದಷ್ಟು ಒಳ್ಳೆಯ ಕೆಲಸಗಳಿಗೆ ಪ್ರತಿಬಂಧಕಗಳು ಬರುವಂತಹದ್ದು. ಅಂದರೆ ಅದನ್ನು ಮುಂದುವರಿಸುವುದಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಇದು ನಿಮ್ಮ ಅನುಭವದಲ್ಲಿರುವಂತಹ ವಿಷಯ. ಇದಕ್ಕೆ ಕಾರಣ ಏನು ಕೇಳಿದರೆ, ಪಂಚಮ ಶನಿಯ ಪೀಡೆ ಅಥವಾ ಬಾಧೆ ಅಥವಾ ಪರಿಣಾಮ ಅಂತ ಇಟ್ಟುಕೊಳ್ಬಹುದು. ಇನ್ನು ಕರ್ಮಪತಿಯಾದಂಥವನು ಅಷ್ಟಮದಲ್ಲಿರುವಂಥದ್ದು. ಕರ್ಮಕ್ಷೇತ್ರವು ಕೂಡ ಹಾಗೆ ತಾವು ಅಂದುಕೊಂಡಂತೆ ಮುನ್ನಡೆಯದೇ ಇರುವಂಥದ್ದು. ತಾವು ಎಲ್ಲಿಯೋ ಒಂದು ಕಡೆಯಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ದೀರಾ, ಆ ವಾತಾವರಣ ತಮಗೆ ಇಷ್ಟ ಆಗದೇ ಇರುವಂತಹ ಸ್ಥಿತಿ, ಅಥವಾ ತಾವೇನೋ ಒಂದು ಉದ್ಯಮವನ್ನು ಮಾಡ್ತಾ ಇರ್ತೀರೋ, 6ಕ್ಕೇರೋದಿಲ್ಲ 3ಕ್ಕೆ ಇಳಿಯೋದಿಲ್ಲ ಹೇಳುವಂತಹ ಸ್ಥಿತಿ. ಹಾಗಾದರೆ ಒಂದು ರೀತಿಯಲ್ಲಿ ನಿಮ್ಮ ಮುಂದೆ ಕ್ವಶ್ಚನ್ ಮಾರ್ಕ್ ಹೇಳುವಂತಹದ್ದು ಕಾಣ್ತದೆ. ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಕೈ ಇಟ್ಟಿದ್ದೀರಿ, ಹಿಂದೆ ಬರಲಿಕ್ಕಾಗೋದಿಲ್ಲ, ಮುಂದೆ ಹೋಗ್ತಾ ಇಲ್ಲ ಹೇಳುವಂತಹ ಅನುಭವಗಳು. ಇಂತಹ ಎಲ್ಲ ಸ್ಥಿತಿಗಳು ತಮ್ಮ ಅನುಭವದಲ್ಲಿ ಇರ್ತದೆ. ಸೊ ಜಾಸ್ತಿ ಇದರ ಬಗ್ಗೆ
ತಲೆ ಕೆಡಿಸಿಕೊಳ್ಳುವಂತಹದಕ್ಕೆ ಹೋಗಬೇಡಿ. ಇಷ್ಟೇ ಇರುವಂತಹದ್ದು ವಿಷಯ. ಗ್ರಹಗಳು ತಮ್ಮ ಪಾಲಿಗೆ ಶುಭ ಸ್ಥಿತಿಯ ಉಪಸ್ಥಿತಿಯಲ್ಲಿದ್ದು ಶುಭವನ್ನ ಕೊಡ್ತಾ ಇದ್ರೆ ಅದು ಶುಭ ಫಲವೇ ಆಗಿರ್ತದೆ. ಅಶುಭ ಸ್ಥಿತಿ ಅದು ಅಶುಭವೇ ಆಗಿರ್ತದೆ. ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತಾ ರೇಖಾ ಪರಿಮಾಷ್ಟುಂ ನ ಶಕ್ಯತೆ. ನಮಗ ಆಯಾಯ ಫಲಗಳನ್ನ ಜೀವನದಲ್ಲಿ ಅನುಭವಿಸುವುದಕ್ಕೆ ಕೊಟ್ಟೇ ಕೊಡ್ತಾರೆ. ಆದರೆ ಅನುಭವಿಸುವ ಸಂದರ್ಭದಲ್ಲಿ ಎದುರಿಸುವಂತಹ ಶಕ್ತಿಗಾಗಿ ನಾವುಗಳು ಒಂದಷ್ಟು ಉಪಾಯಗಳನ್ನು ಕಂಡುಕೊಳ್ತೇವೆ. ಅದುವೇ ಪರಿಹಾರದ ಉಪಾಯ. ಇದನ್ನ ನಾವು ಮೊದಲು ಮನಸ್ಥಿತಿಯಲ್ಲಿ ಫಿಕ್ಸ್ ಮಾಡಿಕೊಳ್ಬೇಕಾದಂತಹ ಅಂಶ. ಹಾಗಾಗಿ ವೃತ್ತಿಯಲ್ಲಿ ಒಂದಷ್ಟು ತಾಪತ್ರಯಗಳು, ತೊಂದರೆಗಳಿದ್ದಾವೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪ್ರತಿಬಂಧಕಗಳಿದ್ದಾವೆ. ದೈಹಿಕವಾದಂತಹ ಆರೋಗ್ಯದ ಸ್ಥಿತಿಗೆ ಯಾವುದೇ ವಿಶೇಷವಾದಂತಹ ತೊಂದರೆಗಳಿಲ್ಲ. ಮಾನಸಿಕವಾದಂತಹ ಆರೋಗ್ಯ ಸ್ಥಿತಿ ಅಶಾಂತಿಯಿಂದ ಕೂಡಿರುತ್ತದೆ. ಹಾಗಾಗಿ ಅದು ಆರೋಗ್ಯ ಅಂತ ಕನ್ಸಿಡರ್ ಮಾಡಲಿಕ್ಕಾಗುವುದಿಲ್ಲ. ಇದು ನಿಮ್ಮ ವಿಷಯ ಆಗಿರ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ, ಅವರುಗಳಿಗೂ ಹಾಗೆ ವಿಶೇಷವಾದಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಫಲಗಳು ಲಭ್ಯ ಇರೋದಿಲ್ಲ. ಮತ್ತೆ ಪ್ರಯತ್ನ ಮಾಡುವುದಕ್ಕೆ ಏಕಾಗ್ರತೆಯ ಕೊರತೆಗಳಾಗುವಂಥದ್ದು, ಅಂತಂದರೆ ಕಾನ್ಸಂಟ್ರೇಷನ್ನ ಪ್ರಾಬ್ಲಮ್ಗಳಾಗುವಂಥದ್ದು. 10 ಮಾರ್ಕ್ ಬರಬೇಕು ಅಂತಂದರೆ 50 ಮಾರ್ಕಿನಷ್ಟು ಓದಬೇಕಾದಂಥ 50 ಮಾರ್ಕ್ ಬರುವಲ್ಲಿ ಏನು ಎಫರ್ಟ್ ಹಾಕ್ತೀರಿ ಅಷ್ಟು ಎಫರ್ಟ್ ಹಾಕಬೇಕಾದಂಥ ಅವಶ್ಯಕತೆ. ಹೀಗಿದ್ದೆಲ್ಲ ಇರ್ತದೆ. ವಾಹನಾದಿಗಳಿಂದ ಎಚ್ಚರಿಕೆಯನ್ನು ವಹಿಸಬೇಕು. ಹೊಸ ಥರದ ಉದ್ಯಮದ, ಉದ್ಯೋಗದ ಯೋಜನೆಗಳನ್ನು ಹಾಕಬೇಡಿ. ಏನು ಮಾಡ್ತಾ ಇದ್ದೀರೋ ಅದನ್ನು ಮುಂದುವರಿಸಿಕೊಂಡು ಹೋಗುವುದರ ಬಗ್ಗೆ ಚಿಂತನೆಯನ್ನು ಮಾಡಿ ಬದಲಾವಣೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಹೊಸತಾದಂತಹ ಸೇವಿಂಗ್ಸ್ ದಾರಿಗಳನ್ನು ಹುಡುಕ್ಲಿಕ್ಕೆ ಹೋಗಿ ಅಲ್ಲೆಲ್ಲಿಯೋ ಎಡವಟ್ಟುಗಳನ್ನು ಮಾಡಿಕೊಳ್ಬೇಡಿ. ಹಣಕಾಸುಗಳನ್ನು ಸಾಲವಾಗಿ ಇನ್ನೊಬ್ಬರಿಗೆ ಕೊಡುವುದು ಅಥವಾ ಇನ್ನೊಬ್ಬರಿಂದ ಸಾಲವನ್ನು ಪಡೆಯುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಇದೆಲ್ಲವೂ ಕೂಡ ಒಂದಷ್ಟು ಮಿಸ್ಕ್ಯಾಲ್ಕುಲೇಟ್ ಆಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಈ ಪಕ್ಷದಲ್ಲಿ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆದಷ್ಟು ಆಂಜನೇಯ ಪ್ರೀತಿಯ ಉಪಾಸನೆಯನ್ನು ಮಾಡಿ, ಹಾಗೆ ಸುಬ್ರಹ್ಮಣ್ಯ ದೇವರ ಉಪಾಸನೆಯನ್ನು ಮಾಡಿ. ಆಂಜನೇಯ ಪ್ರೀತಿಗಾಗಿ ಆಂಜನೇಯನ ಅಷ್ಟೋತ್ತರ ಶತನಾಮವೋ ಸಹಸ್ರನಾಮವೋ ಇತ್ಯಾದಿಗಳನ್ನು ಪ್ರತಿನಿತ್ಯ ಪಠನ ಮಾಡಿ, ಜೊತೆಯಲ್ಲಿ ಒಂದಷ್ಟು ಪ್ರಾಣಿಗಳಿಗೆ ಏನು ಆಹಾರಾದಿಗಳನ್ನು ಕೊಡುವಂತಹ ಕೆಲಸವನ್ನು ಮಾಡಿ, ಇನ್ನು ಏನು ಆಂಜನೇಯ ಸಂಬಂಧವಾದಂಥ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ, ನಮಸ್ಕಾರ, ಯಥಾಶಕ್ತಿ ಸೇವೆ ಇದನ್ನು ಅರ್ಪಣೆ ಮಾಡಿ. ಇದರಿಂದ ಒಂದಷ್ಟು ಮಾನಸಿಕವಾದಂತಹ ನೆಮ್ಮದಿ, ಆತ್ಮತೃಪ್ತಿ ಹೇಳುವಂಥದ್ದು ಖಂಡಿತ ತಮ್ಮ ಪಾಲಿಗೆ ಸಾಧ್ಯ. ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಧನುರಾಶಿಯ ಫಲದ ಚಿಂತನೆಯನ್ನು ಮಾಡುವುದಾದರೆ, ಲಗ್ನಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂತಹ ಗ್ರಹ ಅಷ್ಟಮ ಭಾವದಲ್ಲಿ ಉದಯವನ್ನು ಕೊಟ್ಟು, ಹಾಗೆ ಕರ್ಮಭಾವದಲ್ಲಿ ಮಾಂದಿಯ ಉದಯ ಹೇಳುವಂಥದ್ದು, ಚತುರ್ಥದಲ್ಲಿ ಶನಿ, ತೃತೀಯದಲ್ಲಿ ರಾಹು, ಹೀಗೊಂದು ಗ್ರಹಸ್ಥಿತಿ ಹೇಳುವಂಥದ್ದು ತಮ್ಮ ರಾಶಿಚಕ್ರದಲ್ಲಿ ಕಂಡುಬರುವಂಥದ್ದು. ಕರ್ಮಕ್ಷೇತ್ರದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೇ ಇರುವಂತಹ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ನೀವೆಷ್ಟೇ ಮಾಡಿದರೂ ಕೂಡ ಅದಕ್ಕೆ ಫಲ ಇಲ್ಲ ಅಥವಾ ಪ್ರತಿಫಲಗಳು ಸಿಗಲಿಲ್ಲ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ವಿಷಯ. ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿ, ಸಪ್ತಮಾಧಿಪತಿ ಕರ್ಮಾಧಿಪತಿ ಆಗ್ರಹ ಸಪ್ತಮದಲ್ಲಿಯೇ ಇದ್ದಾನೆ. ತಾವುಗಳು ತುಂಬ ವೃತ್ತಿಗೆ ಸಂಬಂಧಪಟ್ಟಂತಹ ನಿಷ್ಠೆಯನ್ನು ತೋರುವಂಥದ್ದು ಮತ್ತು ತುಂಬ ಎಥಿಕಲ್ ಟ್ರ್ಯಾಕ್ನಲ್ಲಿ ಜರ್ನಿ ಮಾಡ್ತಾ ಇದ್ದಾಗಲೂ ಕೂಡ ತಮಗೆ ಅದು ರಿವರ್ಸ್ ಫಲದ ರೂಪದಲ್ಲಿ ಬರುವಾಗ ಅದು ಸಮಾಧಾನ ಇಲ್ಲ ಹೇಳುವಂತಹ ಸ್ಥಿತಿ ನಿರ್ಮಾಣ ಆಗುವಂಥದ್ದು. ಇನ್ನು ಷಷ್ಠಾಧಿಪತಿ ಲಾಭಾಧಿಪತಿ ಆದಂತಹ ಗ್ರಹನೂ ಕೂಡ ಅಷ್ಟಮದಲ್ಲಿರುವಂಥದ್ದು. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ತೃಪ್ತಿ ಇಲ್ಲದೆ ಇರುವಂತಹ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಅನುಭವಕ್ಕೆ ಬರುವಂತಹ ಯೋಗ ಫಲಗಳು. ಇನ್ನು ಭಾಗ್ಯಾಧಿಪತಿಯಾದಂತಹ ಗ್ರಹನೊಬ್ಬ ಸಪ್ತಮದಲ್ಲಿ ಇರುವಂಥದ್ದು. ಭಾಗ್ಯಫಲ ಅದೃಷ್ಟಗಳು ಉಂಟು, ಆದರೆ ಅದು ತಮಗೆ ಅನುಭವ ರೂಪದಲ್ಲಿ ಕಾಣುವುದಿಲ್ಲ ಹೇಳುವಂಥ ಒಂದು ಗೊಂದಲ.
ಅಂತಹ ಒಂದು ಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು. ಸಹೋದರ ಸಹೋದರಿ ಸಂಬಂಧದಲ್ಲಿಯೂ ಕೂಡ ತೃಪ್ತಿದಾಯಕವಾದಂತಹ ಒಂದು ಸ್ಥಿತಿ ಹೇಳುವಂತಹದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇಲ್ಲ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳ ವಿಷಯವಾಗಿಯೂ ಕೂಡ ವಿಶೇಷವಾದಂತಹ ಒಂದು ಸಮಾಧಾನ ಇಲ್ಲದೆ ಇರುವಂತಹದ್ದು. ವಿದ್ಯಾರ್ಥಿಗಳ ಪ್ರಯತ್ನಗಳಿಗೆ ಒಂದಷ್ಟು ಒಳ್ಳೆಯ ಫಲಗಳು, ಯಶಸ್ಸಿನ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಕರ್ಮಪತಿ ಸಪ್ತಮಾಧಿಪತಿ ಸಪ್ತಮದಲ್ಲಿ ನಿಪುಣ ಯೋಗಕಾರಕನಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಇದೊಂದು ಶುಭ ಕಾಲ ಅಂತಲೇ ಚಿಂತನೆ ಮಾಡಬಹುದು. ಅಂತಂದರೆ ತಾವೇನು ಪ್ರಯತ್ನವನ್ನು ಮಾಡ್ತೀರೋ ಅದಕ್ಕೆ ತಕ್ಕುದಾದ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಆದರೆ ಕರ್ತವ್ಯಗಳು ಪ್ರಯತ್ನಗಳು ಹೇಳುವಂತಹದ್ದು ನಿರಂತರವಾಗಿರಬೇಕು. ಆಗ ತುಂಬ ಒಳ್ಳೆಯ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಇನ್ನು ಕಾನೂನಾತ್ಮಕ ವ್ಯವಸ್ಥೆ ಇತ್ಯಾದಿಗಳಲ್ಲಿ ಸ್ವಲ್ಪ ಸಮಾಧಾನಕರವಾದಂತಹ ವಾತಾವರಣ ಇರ್ತದೆ. ಯಾರಾದರೂ ಭೂಮಿಗೆ ಸಂಬಂಧಪಟ್ಟದ್ದು ಅಥವಾ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹದ್ದು ಇತ್ಯಾದಿ, ಇನ್ನು ಗಣಿಗಾರಿಕೆಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಇತ್ಯಾದಿಗಳನ್ನು ಮಾಡುವಂಥವರಿದ್ರೆ ಅವರಿಗೆ ಇದು ಅತ್ಯಂತ ಏನು ಧನಾತ್ಮಕ ಫಲವನ್ನು ಕೊಡುವಂತಹ ಕಾಲ ಆಗಿರ್ತದೆ. ಸ್ವಂತ ಉದ್ಯಮದ ದೃಷ್ಟಿಯಲ್ಲಿ ಮಾಡುವಂಥವರಿಗೆ, ಎಲ್ಲಿಯೋ ಕೆಲಸ ಮಾಡ್ತಾ ಇದ್ದೇನೆ ಹೇಳಿದರೆ ಅವರಿಗಲ್ಲ, ಇದನ್ನು ವ್ಯಕ್ತಿಗತವಾಗಿ ಇಂತಹ ವೃತ್ತಿಯನ್ನು ಮಾಡುವಂಥವರಿಗೆ, ವೃತ್ತಿಯಲ್ಲಿ ಪಾಲುದಾರರಾಗಿದ್ದುಕೊಂಡು ಮಾಡುವಂಥವರಿಗೆ ಇದು ಒಂದಷ್ಟು ಒಳ್ಳೆಯ ಅನುಭವಗಳನ್ನು ಕೊಡುವಂಥದ್ದು, ಒಳ್ಳೆಯ ಫಲಗಳನ್ನು ಕೊಡುವಂತಹ ಕಾಲ ಆಗಿರ್ತದೆ. ದೈಹಿಕ ಮಾನಸಿಕವಾದಂಥ ಆರೋಗ್ಯದಲ್ಲಿ ದೇಹಸ್ಥಿತಿ ಸುಸ್ಥಿತಿ ಇರ್ತದೆ. ಮಾನಸಿಕವಾದಂತಹ ಸ್ಥಿತಿ ಸುಸ್ಥಿತಿ ಇಲ್ಲದೆ ಇರುವಂತಹ ಪರಿಸ್ಥಿತಿಯ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ತಾವುಗಳು ಈ ಪಕ್ಷದಲ್ಲಿ ಯಾವ ರೀತಿಯ ಆರಾಧನೆಗಳನ್ನು ಮಾಡಿದರೆ ಒಳ್ಳೆಯದು ಅಂತ ಚಿಂತನೆ ಮಾಡಲಿಕ್ಕೆ ಹೊರಟ್ರೆ ತಾವುಗಳು ಮಾಡಬೇಕಾದದ್ದು ಗುರುಗಳ ಪ್ರೀತಿಗಾಗಿ ಒಂದಷ್ಟು ಆರಾಧನೆಗಳನ್ನು ಮಾಡಬೇಕು. ಗುರುಗಳು ಅಂತಂದರೆ ಯಾರು? ಸಾಕಾರಗಳು ಗುರುಗಳು, ಪಾರಮಾರ್ಥಿಕ ಗುರುಗಳು ಅಂತ ಹೇಳುವಂತಹ ಪ್ರಶ್ನೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿರಬಹುದು, ದತ್ತಾತ್ರೇಯ ಇರಬಹುದು, ಅಥವಾ ಸಾಯಿಬಾಬಾ ಇರಬಹುದು, ಇತ್ಯಾದಿ ಯಾವುದಾದ್ರೂ ಗುರುಗಳ ಸನ್ನಿಧಾನಗಳಿಗೆ ಸೇವೆಗಳನ್ನು ಅರ್ಪಣೆ ಮಾಡುವಂಥದ್ದು. ಇನ್ನು ಒಂದಷ್ಟು ಪೀಠಾಧಿಪತಿಗಳು ಕೂಡ ಇದ್ದಾರೆ. ಅಂಥವರ ಸೇವೆಯನ್ನು ಮಾಡುವುದು, ಅಂಥವರು ನಡೆಸುವಂತಹ ಧರ್ಮ ಕಾರ್ಯಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದು. ತುಂಬ ಜನ ಅಂಥವರು ಸಮಾಜದ ನಡುವೆ ಇದ್ದಾರೆ. ಅಂಥವರು ಮಾಡುವಂತಹ ಸೇವೆಗಳಿಗೆ ತಾವು ಕೈ ಜೋಡಿಸುವಂತಹ ಕೆಲಸವನ್ನು ಮಾಡುವುದು, ಇದು ತಮಗೆ ಒಂದಷ್ಟು ಮಾನಸಿಕವಾದಂತಹ ನೆಮ್ಮದಿಯನ್ನು ಕೊಡುವಂತಹ ಪರಿಹಾರದ ದಾರಿಯಾಗಿರ್ತದೆ. ಈ ಪರಿಹಾರದ ದಾರಿಯಲ್ಲಿ ತಾವುಗಳು ಗಮಿಸುವುದರ ಮೂಲಕ ಈ ಪಕ್ಷವನ್ನು ಸಮಾಧಾನದ ಪಕ್ಷವನ್ನಾಗಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿ ಅಂತ ಹೇಳುವಂತಹ ಫಲದ ನಿರೂಪಣೆ ಧನುರಾಶಿಯವರಿಗೆ ಕಂಡು ಬರ್ತಾ ಉಂಟು. ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಮಕರ ರಾಶಿಯ ಫಲದ ಚಿಂತನೆಯನ್ನು ಮಾಡೋದಿದ್ರೆ, ಕರ್ಮಪತಿಯಾದಂತಹ ಗ್ರಹ ಸಪ್ತಮದಲ್ಲಿರುವಂತಹದ್ದು, ದ್ವಿತೀಯದಲ್ಲಿ ರಾಹು, ರಾಶ್ಯಾಧಿಪತಿ ಮತ್ತು ದ್ವಿತೀಯಾಧಿಪತಿಯಾದಂತಹ ಗ್ರಹ ತೃತೀಯದಲ್ಲಿರುವಂತಹದ್ದು, ಷಷ್ಠದಲ್ಲಿ ರವಿ ಬುಧ ಗ್ರಹರಿರುವಂತಹದ್ದು, ಚಂದ್ರಗ್ರಹನಿರುವಂತಹದ್ದು ಇತ್ಯಾದಿ ರಾಶಿಚಕ್ರ ಚಿಂತನೆಗಳು ಕಂಡು ಬರ್ತಾ ಇದೆ. ಕರ್ಮಪತಿ ಕರ್ಮ ಕ್ಷೇತ್ರ ಹೇಳುವಂತಹದ್ದು ತೃಪ್ತಿದಾಯಕವಾದಂತಹ ಸ್ಥಿತಿಯಲ್ಲಿರ್ತದೆ ಹೇಳುವಂತಹ ಫಲ. ಮತ್ತು ಅಭಿವೃದ್ಧಿಯ ಅನುಭವಗಳನ್ನು ಕೂಡ ತಮಗೆ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಂತ ಉದ್ಯಮವನ್ನು ಮಾಡುವಂಥವರಿಗೂ ಕೂಡ ಒಂದಷ್ಟು ಧನಾತ್ಮಕವಾದಂತಹ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಭೂಮಿಯಿಂದ ಒಂದಷ್ಟು ಲಾಭಗಳು, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡುವುದರಿಂದ ಒಂದಷ್ಟು ಅಭಿವೃದ್ಧಿಗಳು, ಲಾಭಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು. ಎಲ್ಲಿಯೋ ಒಂದು ರೀತಿಯಲ್ಲಿ ಅನಿರೀಕ್ಷಿತವಾದಂತಹ ಸಂಪನ್ಮೂಲಗಳನ್ನು ಕಳೆದುಕೊಳ್ಳುವಂತಹ ಯೋಗ ಫಲಗಳು, ಅನಿರೀಕ್ಷಿತವಾಗಿ ಸಂಪನ್ಮೂಲಗಳ ನಷ್ಟ ಆಗುವಂತಹ ಯೋಗ ಫಲ. ಅಂದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ರಾಂಗ್ ಇನ್ವೆಸ್ಟ್ಮೆಂಟ್ ಹೇಳುವಂತಹದ್ದು ತಮ್ಮಿಂದ ಆಗುತ್ತದೆ ಹೇಳುವಂತಹ ಫಲವನ್ನು ಸೂಚನೆ ಕೊಡ್ತಾ ಇದೆ. ಇನ್ನು ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂತಹದ್ದು, ಮಕ್ಕಳಿಂದ ತೃಪ್ತಿದಾಯಕವಾದಂತಹ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಆರೋಗ್ಯ ವಿಷಯವಾಗಿ ಒಂದಷ್ಟು ಜಾಗ್ರತೆಯನ್ನು ಮಾಡಬೇಕಾದಂಥ ಅವಶ್ಯಕತೆಗಳುಂಟು.
ಹೃದಯ ಸಂಬಂಧವಾದಂತಹ ಆರೋಗ್ಯ ವಿಷಯ ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ವಿಷಯದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ವ್ಯತ್ಯಾಸಗಳಾಗುವಂತಹ ಯೋಗ ಪದಗಳು, ಅಂತಹ ಸ್ಥಿತಿಗಳು, ಅಂತಹ ಅನುಭವಗಳು ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಅದಕ್ಕೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡಬೇಕು. ವೈದ್ಯರ ಸಲಹೆಗಳ ಮೂಲಕ ಅದನ್ನು ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾದಂತಹ ಅಗತ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸ್ವಲ್ಪ ಜಾಗೃತೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅಗತ್ಯತೆಗಳು, ಎಲ್ಲಿಯೋ ಒಂದು ರೀತಿಯಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಂಡುಬರುವಂತಹ ಯೋಗ ಫಲಗಳು. ಇನ್ನು ಚತುರ್ಥದಲ್ಲಿರುವಂತಹ ಕುಜ ಮಾತಾ ಸುಹೃನ್ಮಾ ತುಲಭಾಗಿನಿಯೌ ಅಂತ, ಅರ್ಥಾತ್ ತಾಯಿ ಅಥವಾ ಸೋದರ ಮಾವ ಇತ್ಯಾದಿ ವ್ಯವಸ್ಥೆಗಳಲ್ಲಿ ಇಲ್ಲಿಯೋ ಒಂದು ರೀತಿಯಲ್ಲಿ ಅವರ ಆರೋಗ್ಯದ ವ್ಯತ್ಯಾಸಗಳಾಗುವಂಥದ್ದು, ಅದು ನಿಮಗೆ ನೇರವಾಗಿ ಕನೆಕ್ಟ್ ಆಗುವಂತಹ ಸಂದರ್ಭಗಳು ನಿರ್ಮಾಣ ಆಗುವಂಥದ್ದು. ಇಂತಹ ಪ್ರಸಂಗಗಳು, ಇಂತಹ ಅನುಭವಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಶಿವಪ್ರೀತಿಗಾಗಿ ಉಪಾಸನೆಯನ್ನು ಮಾಡುವಂಥದ್ದು ಅಥವಾ ಆಂಜನೇಯ ಪ್ರೀತಿಗಾಗಿ ಉಪಾಸನೆಯನ್ನು ಮಾಡುವಂಥದ್ದು. ಸಹಜವಾಗಿ ಅವರ ಅಷ್ಟೋತ್ತರ ಶತನಾಮ ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡುವುದು, ಜೊತೆಯಲ್ಲಿ ಶಿವನ ಆಲಯಕ್ಕೆ ಹೋಗುವುದು, ಆಂಜನೇಯನ ಆಲಯಕ್ಕೆ ಹೋಗುವುದು, ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಣೆ ಮಾಡುವುದು, ಅಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಕೊಡುವುದು. ಇದನ್ನು ಮಾಡುವುದರಿಂದ ಒಂದಷ್ಟು ಸಮಾಧಾನದ ಒಂದು ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯ ಉಂಟು. ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಕುಂಭರಾಶಿಯ ಫಲದ ಚಿಂತನೆಗಳನ್ನು ಗಮನಿಸುವುದಾದರೆ, ವ್ಯಯಾಧಿಪತಿ ಮತ್ತು ರಾಶ್ಯಾಧಿಪತಿಯಾದಂತಹ ಶನಿ ದ್ವಿತೀಯ ಭಾವದಲ್ಲಿರುವಂತಹದ್ದು, ಹಾಗೆ ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿಯಾದಂತಹ ಗುರು ಷಷ್ಠದಲ್ಲಿರುವಂತಹದ್ದು, ಈ ರೀತಿಯ ಒಂದು ರಾಶಿಚಕ್ರಗಳು ಹೇಳುವಂತಹದ್ದು. ಮತ್ತು ಸಾರ್ಧ ಸಪ್ತಮ ಸಮಾಪ್ತಿಯ ಕೊನೆಯ ಕಾಲದಲ್ಲಿ ತಾವಿದ್ದೀರಿ, ಅರ್ಥಾತ್ ಇನ್ನು 1 ಸಂವತ್ಸರಗಳ ಕಾಲ ನಿಮ್ಮ ಜೊತೆಗೆ ಶನಿ ಇರ್ತಾನೆ. ನಿಮ್ಮ ಜೊತೆಗಿರ್ತಾನೆ ಅಂತಂದರೆ ನಿಮಗೆ ಬಾಧೆಯನ್ನು ಕೊಡುವಂತಹ ಶನಿಯಾಗಿ ಇರುವಂತಹ ಸ್ಥಿತಿ. ಅರ್ಥಾತ್ ಸಾಮಾನ್ಯವಾಗಿ ಈ ಹಿಂದೆ ಆರಂಭ ಮಧ್ಯಕಾಲ ಇದ್ದಂತಹ ಒಂದು ಪರಿಣಾಮದ ಸ್ಥಿತಿಯಲ್ಲಿ ಶನಿ ಖಂಡಿತ ಇರುವುದಿಲ್ಲ. ಈಗ ನಿಮ್ಮನ್ನು ಬಿಟ್ಟು ಹೋಗುವಂತಹ ಕಾಲಘಟ್ಟದಲ್ಲಿದ್ದಾನೆ. ಬಹುತೇಕ ನಿಮ್ಮಗಳಿಗೆ ಕೊಡಬೇಕಾದಂತಹ ಫಲಗಳನ್ನೆಲ್ಲ ಕೊಟ್ಟಾಗಿದೆ. ಆದರೆ ಇನ್ನೊಂದುಂಟು, ಮಕರ ಮತ್ತು ಕುಂಭರಾಶಿಯವರಿಗೆ ಶನಿ ಸ್ವಕ್ಷೇತ್ರ ಸ್ಥಿತ ಗ್ರಹನಾಗಿರೋದರಿಂದ ಆತ ಇನ್ನುಳಿದ 10 ರಾಶಿಗಳಿಗೆ ಕೊಡುವಷ್ಟು ಬಾಧೆಗಳನ್ನು ಅಥವಾ ಪೀಡೆಯನ್ನು ಈ ರಾಶಿಯವರಿಗೆ ಕೊಡೋದಿಲ್ಲ ಅಂತ ಹೇಳುವಂತಹ ಫಲಗಳು ಉಂಟು. ಹಾಗಾಗಿ ಕರ್ಮಕ್ಷೇತ್ರ, ವೃತ್ತಿಯ ಜೀವನ ಒಂದು ಹಂತದಲ್ಲಿ ಹೋಗುತ್ತಾ ಇರ್ತದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಸುಧಾರಣೆಯ ಫಲಗಳಿರ್ತದೆ. ಋಣಬಾಧೆಗಳು ಅಂದರೆ ಋಣಬಾಧೆ ಹೇಳಿದರೆ ಸಾಲಗಳು, ಅಂತಹ ಒಂದು ಸಂದರ್ಭಗಳು ಇದ್ದೇ ಇರ್ತದೆ. ಅಥವಾ ಕೊಟ್ಟದ್ದು ಹಿಂದೆ ಬರಲಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಯೂ ಇರ್ತದೆ. ಭೂಮಿ, ಮನೆ, ಒಂದಷ್ಟು ಒಳ್ಳೆಯ ಕೆಲಸವನ್ನು ಕೂಡ ಶನಿ ಮಾಡಿಸಿರ್ತಾನೆ. ಜೊತೆಯಲ್ಲಿ ಹಾಗೆ ಅದನ್ನು ಮಾಡುವಾಗ ಅದು ತುಂಬ ನೆನಪಿನಲ್ಲಿ ಉಳಿಬೇಕು, ಆ ರೀತಿಯಲ್ಲಿ ನಿಮ್ಮಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿಸ್ತಾನೆ. ಅಂತಂದರೆ ಮೆಮೊರಿಯಲ್ಲಿ ಚಿರಸ್ಥಾಯಿಯಾಗಿ ಉಳಿಬೇಕು, ನಿಮ್ಮ ಸ್ಮೃತಿ ಪಟಲದಲ್ಲಿ ಅದು ಯಾವತ್ತೂ ಕೂಡ ಅಳಿಸಿ ಹೋಗಬಾರ್ದು, ಆ ರೀತಿಯಲ್ಲಿ ಉಳಿಸುವಂತಹ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಶುಭ ಫಲವನ್ನು ಅಶುಭ ಫಲವನ್ನು ಕೊಡುವುದರ ಮೂಲಕ ಎಲ್ಲವುದನ್ನು ನಮ್ಮ ಜೀವನದಲ್ಲಿ ನೆನಪಿನಲ್ಲಿ ಇರಿಸಿಕೊಳ್ಳುವ ಹಾಗೆ ಮಾಡುವಂತಹ ಗ್ರಹ. ಮತ್ತು ಒಂದು ಅದ್ಭುತವಾದಂತಹ ಒಂದು ಫಲವನ್ನು ನಮಗೆ ಯಾವುದೇ ರೀತಿಯಲ್ಲಿಯೂ ಕೂಡ ವಂಚನೆ ಇಲ್ಲದೆ ಕೊಡುವಂಥವನು. ಅದು ಶುಭ ಫಲಗಳಾಗಲಿ ಅಥವಾ ಅಶುಭ ಫಲಗಳಾಗಲಿ ಅಂತಹ ಗ್ರಹ ಶನಿಗ್ರಹ. ಹಾಗಾಗಿ ವೃತ್ತಿಯಲ್ಲಿ ಸಮಾಧಾನ ಇರ್ತದೆ, ಆರ್ಥಿಕ ಆದಾಯ ಇರ್ತದೆ, ಜೀವನದಲ್ಲಿ ಏನೋ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೆ ಹೇಳುವಂಥ ಭಾವನೆಯನ್ನೂ ಕೊಡುವುದರ ಜೊತೆಗೆ ಇನ್ನು ದೈಹಿಕ ಆರೋಗ್ಯದಲ್ಲಿಯೂ ಕೂಡ ಚೇತರಿಕೆಯ ಫಲಗಳನ್ನು ಕೊಡುವಂಥದ್ದು. ಕಾನೂನಾತ್ಮಕವಾದಂಥ ಒಂದಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಸಮಾಪ್ತಿ ಮುಗಿತಾ ಬಂತು, ಇನ್ನೇನು ತೊಂದರೆ ಇಲ್ಲ, ಇದರಿಂದ ಯಾವುದೇ ಆಪತ್ತುಗಳು ಬರುವುದಿಲ್ಲ, ಸಾಕಪ್ಪ ಸಾಕು ಹೇಳುವ ಈ ರೀತಿಯ ಭಾವನೆಗಳು, ಚೇತರಿಕೆಯ ಸ್ಥಿತಿ, ಪಾಸಿಟಿವ್ ಜರ್ನಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಇನ್ನು
ಕೌಟುಂಬಿಕವಾದಂತಹ ವ್ಯವಸ್ಥೆ, ಇನ್ನು ಸ್ನೇಹ ವಲಯ, ಇದೆಲ್ಲ ಏನು ಎಷ್ಟು ಅನ್ನುವಂಥದ್ದನ್ನು ಶನಿ ತೋರಿಸಿಕೊಡ್ತಾನೆ. ಯಾರು ನಮ್ಮವರು, ಯಾರು ನಮ್ಮ ಬಂಧುಗಳು, ಯಾರು ನಮ್ಮ ಸ್ನೇಹಿತರು, ಇದೆಲ್ಲವುದು ಸಂಬಂಧಗಳ ಏನು ಬೆಲೆಗಳು ಏನು, ಇದೆಲ್ಲವುದನ್ನು ಶನಿ ನಮ್ಮ ಜೀವನದಲ್ಲಿ ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ಒಂದಷ್ಟು ಏಕಾಗ್ರತೆಯ ಕೊರತೆ ಹೇಳುವಂತಹದ್ದು ನಿರಂತರವಾಗಿ ಇರುವಂತಹ ಒಂದು ವ್ಯವಸ್ಥೆ. ಸ್ವಲ್ಪ ಕಾನ್ಷಿಯಸ್ ಟ್ರ್ಯಾಕ್ನಲ್ಲಿ ಪ್ರಯತ್ನ ಪಡಬೇಕು, ಆಗ ಒಳ್ಳೆಯ ರಿಸಲ್ಟ್ ಹೇಳುವಂಥದ್ದುಂಟು. ವಾಹನಾದಿಗಳಿಂದ ಜಾಗ್ರತೆ ವಹಿಸಬೇಕು. ಆರ್ಥಿಕ ಹೂಡಿಕೆಗಳನ್ನು ಮಾಡುವಾಗ, ಸಾಲವನ್ನು ಪಡೆಯುವಾಗ ತುಂಬ ಜಾಗ್ರತೆಯನ್ನು ಮಾಡಬೇಕು. ಏನೇ ಹೊಸ ಥರದ ಚಿಂತನೆಗಳಿದ್ರೂ ಕೂಡ ಅದರಲ್ಲಿ ಬಹಳ ಜಾಗ್ರತೆಯ ಹೆಜ್ಜೆಯನ್ನು ಇಡುವುದು ಅತ್ಯಂತ ಅವಶ್ಯಕ. ಎಲುಬುಗಳು, ಸ್ನಾಯುಗಳು, ನರಗಳು ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಜಾಗ್ರತೆ ವಹಿಸಬೇಕು. ಅದರ ನೋವುಗಳು ಕಾಣಿಸಿಕೊಳ್ಳುವಂತಹ ಯೋಗ ಫಲಗಳು ಬಹಳವಾಗಿ ಕಂಡು ಬರ್ತಾ ಇದೆ. ಇನ್ನು ಮಂಗಳ ಕಾರ್ಯಾದಿಗಳ ಬಗೆಗಿನ ಪ್ರಯತ್ನಗಳು, ಚಿಂತನೆಗಳಿದ್ರೆ ಅದರ ಬಗ್ಗೆ ಇನ್ನೂ ಕಾಲ ಕೂಡಿ ಬರಲಿಲ್ಲ ಅಂತ ಹೇಳುವಂತಹ ಸ್ಥಿತಿ ಇನ್ನೂ ಕೂಡ ಇರುವಂತಹದ್ದು. ಸ್ವಲ್ಪ ಕಾಲ ಕಾಯಬೇಕಾದಂತಹ ಪರಿಸ್ಥಿತಿ ಉಂಟು. ತಾವುಗಳು ಮಾಡಬೇಕಾದಂತಹ ಪರಿಹಾರದ ದಾರಿ ಏನು ಕೇಳಿದರೆ, ಒಂದಷ್ಟು ಶನಿಗೆ ಸಂಬಂಧಪಟ್ಟ ಹಾಗೆ, ಅರ್ಥಾತ್ ಆಂಜನೇಯ ದೇವರ ಪ್ರಾರ್ಥನೆಯನ್ನ, ಅಷ್ಟೋತ್ತರ ಶತನಾಮಾವಳಿಗಳನ್ನು ಪಾರಾಯಣ ಮಾಡುವುದು ಅಥವಾ ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡುವುದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗುವಂತಹದ್ದು, ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡುವಂತಹದ್ದು, ಇದರಿಂದ ಬಹುತೇಕ ಸಮಾಧಾನಕರವಾದಂತಹ ಒಂದಷ್ಟು ಫಲಗಳು ನಿಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯತೆಗಳು ಇದ್ದಾವೆ. ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಮೀನರಾಶಿಯ ಫಲದ ಚಿಂತನೆಯನ್ನು ಮಾಡುವುದಿದ್ರೆ, ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿಯಾದಂಥ ಗ್ರಹ ಪಂಚಮದಲ್ಲಿದ್ದು, ಏಕಾದಶ ಮತ್ತು ವ್ಯಯಾಧಿಪತಿಯಾದಂಥ ಗ್ರಹ ರಾಶಿಯಲ್ಲಿರುವಂಥದ್ದು, ಜನ್ಮ ಶನಿಯ ಪರಿಣಾಮದ ಕಾಲದಲ್ಲಿ ತಾವುಗಳಿದ್ದೀರಿ. ಇಲ್ಲಿ ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿ ಗ್ರಹ ಪಂಚಮದಲ್ಲಿದ್ದು ಶುಭ ಫಲವನ್ನು ಕೊಡ್ತಾ ಇದ್ದಾಗಲೂ ಕೂಡ, ಏಕಾದಶಾಧಿಪತಿ ಮತ್ತು ವ್ಯಯಾಧಿಪತಿಯಾದಂಥ ಗ್ರಹ ಜನ್ಮ ರಾಶಿಯಲ್ಲಿ ಕೂತು ಜನ್ಮ ಶನಿಯ ಪ್ರಭಾವವನ್ನು ಬೀರ್ತಾ ಇರುವುದರಿಂದ ಇಲ್ಲಿ ಮೇಲುಗೈ ಯಾರದ್ದು? ಶನಿಯದ್ದೇ ಮೇಲುಗೈ ಅಂತ ಚಿಂತನೆ ಮಾಡಬಹುದು. ಕರ್ಮಾಧಿಪತಿ ಮತ್ತು ರಾಶ್ಯಾಧಿಪತಿಯಾಗಿ ಪಂಚಮದಲ್ಲಿರುವಂತಹ ಗುರು ಅತ್ಯಂತ ಶುಭ ಫಲವನ್ನು ಕೊಡಲೇಬೇಕು. ಕರ್ಮದಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನು ಕೊಡ್ತಾ ಇರ್ತಾನೆ. ಒಳ್ಳೆಯ ಕೈತುಂಬ ಸಂಬಳ ಬರಬೇಕು, ಕೈತುಂಬ ದುಡ್ಡು ಬರಬೇಕು ಅಂತ ಹೇಳುವಂತಹ ಸ್ಥಿತಿಯ ಕರ್ತವ್ಯಗಳನ್ನು ಮಾಡ್ತಾ ಇರ್ತೀರಿ. ಆದರೆ ಆ ಕರ್ತವ್ಯಕ್ಕೆ ಪೂರಕವಾದಂತಹ ಫಲಗಳು ಜನ್ಮ ಶನಿ ನಿಮಗೆ ಕೊಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂತಹ ಫಲಗಳು. ಅದು ಸ್ವಂತ ಉದ್ಯಮಗಳಾಗಲಿ ಅಥವಾ ಉದ್ಯೋಗಿಯಾಗಿ ಮಾಡುವಂತಹ ವೃತ್ತಿ ಆಗಲಿ, ಯಾವುದೇ ಆದರೂ ಕೂಡ ಕೆಲಸ ಮಾಡ್ತೀರಿ, ಪ್ರತಿಫಲ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಯ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ದಾಂಪತ್ಯದಲ್ಲಿಯೂ ಕೂಡ ಒಂದಷ್ಟು ಸಮಾಧಾನ ಇಲ್ಲದೆ ಇರುವಂತಹ ವಾತಾವರಣ, ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿ, ಮನಸ್ಸಿಗೆ ಸಮಾಧಾನ ಇಲ್ಲ, ಏನೋ ಒಂದು ಸಣ್ಣ ಪುಟ್ಟ ಕಾರಣಗಳಿಂದಾಗಿ ಅತೃಪ್ತ ಸ್ಥಿತಿಯ ಒಂದು ಫಲ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ವಾಹನಾದಿಗಳಿಂದ ತುಂಬ ಜಾಗ್ರತೆ ಮಾಡಬೇಕು. ಮಕ್ಕಳಿಂದಲೂ ಕೂಡ ತೃಪ್ತಿ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ, ಎಲ್ಲಿಯೋ ಒಂದು ರೀತಿಯಲ್ಲಿ ಅವರ ಕೆಲಸಗಳು, ಅವರ ಕಾರ್ಯಗಳು, ಅವರು ಎಫರ್ಟ್ ಆಗುವಂತಹದ್ದು, ಇದು ಯಾವುದೂ ಕೂಡ ನಿಮ್ಮ ಪಾಲಿಗೆ ತೃಪ್ತಿಯನ್ನು ಕೊಡುವುದಿಲ್ಲ. ಆರ್ಥಿಕವಾದಂಥ ಹೂಡಿಕೆಯನ್ನು ಮಾಡುವಂತಹದ್ದು, ಸಾಲ ಮಾಡುವಂತಹದ್ದು ಅಥವಾ ಸಾಲ ಕೊಡುವಂತಹದ್ದು, ಈ ಎಲ್ಲ ಆರ್ಥಿಕ ವ್ಯವಹಾರಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದಂಥ ಅವಶ್ಯಕತೆ ಉಂಟು. ಇದೆಲ್ಲ ಮಾಡುವುದರಿಂದ ಒಂದು ಕಡೆಯಲ್ಲಿ ನಷ್ಟದ ಯೋಗ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ. ಇನ್ನು ಕಾನೂನು ಪ್ರಕ್ರಿಯೆ, ಕಾನೂನಾತ್ಮಕ ತೊಡಕುಗಳು ತಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆ. ಜವಾಬ್ದಾರಿಯ ಸ್ಥಾನದಲ್ಲಿ ಎಲ್ಲಿಯಾದರೂ ಇದ್ದರೆ ಅತ್ಯಂತ ಜಾಗ್ರತೆಯಿಂದ ತಾವುಗಳು ಅಲ್ಲಿ ಮೂವ್ ಆಗಬೇಕು. ಅಂತಂದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ನಿಮಗೆ ಜವಾಬ್ದಾರಿ ಇರ್ತದೆ. ಅಂತಂದರೆ ಕಾನೂನಾತ್ಮಕವಾದಂತಹ ಒಂದು ಜಾಗದಲ್ಲಿ ತಾವುಗಳು ಕೂತಿರ್ತೀರಿ. ತಮ್ಮ ಮೂಲಕವೇ ಇನ್ನೊಂದಷ್ಟು ಪ್ರಕ್ರಿಯೆಗಳು ನಡೆಯಬೇಕಾದಂಥ ಅಗತ್ಯತೆಗಳಿರ್ತದೆ. ತಾವೇ ಅದಕ್ಕೆ ಅಪ್ರೂವಲ್ ಕೊಡುವಂತಹ ವ್ಯಕ್ತಿಗಳಾಗಿರ್ತೀರಿ ಅಂತ ಅಂದ್ಕೊಳ್ಳಿ. ಇಂಥವರು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಇಲ್ಲದಿದ್ದರೆ ಅಲ್ಲೆಲ್ಲೋ ಸಿಲುಕಿಕೊಳ್ಳುವಂತಹ ಸಂದರ್ಭಗಳು ನಿರ್ಮಾಣ ಆಗ್ಬೋದು. ಇವತ್ತೇ
ಆ ಫಲ ಸಿಗ್ತದೆ ಅಂತಲ್ಲ, ಮುಂದಿನ ದಿನದಲ್ಲಿ ಅಂತಹ ಫಲಗಳು ನಿಮ್ಮ ಮುಂದೆ ಬರ್ತದೆ ಅಂತ. ಆ ಥರದ ತಪ್ಪುಗಳು ಈ ಸಂದರ್ಭಗಳಲ್ಲಿ ನಮ್ಮ ಕೈಯಿಂದ ಆಗುತ್ತದೆ. ಇದೇ ಕ್ಷಣದಲ್ಲಿ ತಪ್ಪಾದ ತಕ್ಷಣ ಅದರ ಪ್ರತಿಫಲ ಇರುವುದಿಲ್ಲ. ಇನ್ನೂ ನಿಮಗೆ 3.5 ವರ್ಷಗಳ ಕಾಲ ಸಾರ್ಧ ಸಪ್ತಮ ಶನಿಯ ಫಲಗಳುಂಟು. ಹಾಗಾಗಿ 3.5 ವರ್ಷಗಳಲ್ಲಿ ಯಾವತ್ತಾದರೂ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು ತಾವುಗಳು ಇಡಬೇಕಾದಂಥ ಅಗತ್ಯತೆ. ಹೊಸ ಥರದ ಯೋಚನೆಗಳನ್ನು ಖಂಡಿತ ಮಾಡಲಿಕ್ಕೆ ಹೊರಡಬೇಡಿ. ಮಂಗಳ ಕಾರ್ಯಾದಿಗಳ ಪ್ರಯತ್ನವನ್ನು ಮಾಡಿ, ಅದಕ್ಕೆ ಬೇಕಾದಂತಹ ಪ್ರತಿಫಲಗಳುಂಟು. ಭೂಮಿ, ಮನೆ ಕಟ್ಟುವಂತಹದ್ದು, ಭೂ ಖರೀದಿ, ಮನೆ ಕಟ್ಟುವಂತಹ ಯೋಜನೆ ಇತ್ಯಾದಿಗಳಿದ್ರೆ ಖಂಡಿತ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸಾಲಗಾರರಾಗುತ್ತೀರಿ, ಆದರೆ ಅದೊಂದು ಒಳ್ಳೆಯ ಉದ್ದೇಶದಿಂದ ಸಾಲಗಾರರಾಗುವುದು. ಹಾಗಾಗಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಋಣದ ಬಾಧೆ, ಋಣದ ಭಾರ ಹೇಳುವಂಥದ್ದು ಶನಿಯ ಕಾಲದಲ್ಲಿ ಆಗುತ್ತದೆ ಅಂತ ಹೇಳುವಂಥದ್ದು ಫಲ. ಹಾಗಾಗಿ ಅದೊಂದು ಪಾಸಿಟಿವ್ ಆಗಿ ಆಗಲಿ ಅನ್ನುವ ಕಾರಣಕ್ಕೆ ಇಂತಹ ಪ್ರಯತ್ನಗಳನ್ನು ಮಾಡಿ ಅದರಿಂದ ಪ್ರತಿಫಲವನ್ನು ಪಡೆಯಿರಿ ಅನ್ನುವಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆಗಳುಂಟು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಪ್ರೀತಿಗಾಗಿ ಆರಾಧನೆಗಳನ್ನು ಮಾಡಿ, ಅಂತಂದರೆ ಪ್ರಾರ್ಥನೆ ಪೂಜನೆಗಳನ್ನು ಮಾಡಿ. ಇನ್ನು ಹಾಗೆ ಶಿವನ ಪ್ರೀತಿಗಾಗಿ ಪ್ರಾರ್ಥನೆ ಪೂಜನೆಗಳನ್ನು ಮಾಡಿ. ಇದರಿಂದ ಬಹುತೇಕ ಧನಾತ್ಮಕವಾದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯ ಉಂಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.